Hello my dear students, today's class we are going to discuss about obtaining foreign gene products. In previous class we have already discussed about process of recombinant DNA technology. In that we have already finished several methods that are isolation of DNA and second one is amplification of gene of interest that is PCR and third one is competent host. So today's class we are going to discuss about obtaining foreign gene product and downstream process. So first let us see what is obtaining foreign gene product. Foreign gene product ಅನ್ನು obtain ಮಾಡ್ಕೊಳ್ಳೋದಂದ್ರೆ ಏನು? ನಾವು ಸ್ಟಾರ್ಟಿಂಗ್ ಏನು ಮಾಡ್ತೀವಿ ಅಂದರೆ ರಿಕಾಂಬಿನೆಂಟ್ DNA ಟೆಕ್ನಾಲಜಿನಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಜೀನ್ ಆಫ್ ಇಂಟ್ರೆಸ್ಟ್ ಅನ್ನು ಒಂದು ಫಾರಿನ್ ಜೀನ್ ಅನ್ನು ಏನು ಮಾಡ್ತೀವಿ ಒಂದು ವೆಕ್ಟರ್ನಲ್ಲಿ ಪ್ಲೇಸ್ ಮಾಡಿ ಆ ವೆಕ್ಟರ್ ಅನ್ನು ಏನು ಮಾಡ್ತೀವಿ ಬ್ಯಾಕ್ಟೀರಿಯಲ್ ಸೆಲ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಆ ಬ್ಯಾಕ್ಟೀರಿಯಲ್ ಸೆಲ್ ಟ್ರಾನ್ಸ್ಫರ್ ಮಾಡಿದಾಗ ಏನಾಗುತ್ತೆ ಬ್ಯಾಕ್ಟೀರಿಯಲ್ ಸೆಲ್ನಲ್ಲಿ ನಾವು ಇನ್ಸರ್ಟ್ ಮಾಡಿದಂಥ ಒಂದು ಜೀನು ಅದೇನು ಮಾಡುತ್ತೆ ಎಕ್ಸ್ಪ್ರೆಸ್ ಆಗುತ್ತೆ ವಿಚ್ ಈಸ್ ಎಕ್ಸ್ಪ್ರೆಸ್ ಆ್ಯಂಡ್ ಪ್ರೊಡ್ಯೂಸಿಂಗ್ ರಿಕಾಂಬಿನೆಂಟ್ ಪ್ರೋಟೀನ್. ಅದು ಎಕ್ಸ್ಪ್ರೆಸ್ ಆಗಿ ಜೀನ್ ಆಫ್ ಇಂಟ್ರೆಸ್ಟ್ ಎಕ್ಸ್ಪ್ರೆಸ್ ಆಗಿ ರಿಕಾಂಬಿನೆಂಟ್ ಪ್ರೋಟೀನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಒಂದು ರಿಕಾಂಬಿನೆಂಟ್ ಪ್ರೋಟೀನನ್ನು ನಾವು ಲಾರ್ಜ್ ಸ್ಕೇಲಲ್ಲಿ ನಾವು ಪ್ರೊಡ್ಯೂಸ್ ಮಾಡ್ಬೋದು. ನಾವು ಇನ್ ಲ್ಯಾಬ್ರೇಟರಿ ಕಂಡೀಷನಲ್ಲಿ ನಮಗೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ಅದನ್ನು ರಿಕಾಂಬಿನೆಂಟ್ ಪ್ರೋಟೀನನ್ನು ಪ್ರೊಡ್ಯೂಸ್ ಮಾಡ್ಬೋದು. ಬಟ್ ಇನ್ ಲಾರ್ಜ್ ಸ್ಕೇಲ್ ಹೌ ವಿ ಆರ್ ಗೋಯಿಂಗ್ ಟು ಮ್ಯಾನುಫ್ಯಾಕ್ಚರ್ ಇನ್ ಲಾರ್ಜ್ ಸ್ಕೇಲ್. ಓಕೆ, ನಾವು ಲಾರ್ಜ್ ಸ್ಕೇಲಲ್ಲಿ ಯಾವ ರೀತಿಯಾಗಿ ನಾವು ಅದನ್ನು ಪ್ರಾಡಕ್ಟ್ಸನ್ನು ಪಡ್ಕೋಬೋದು ಅಂದರೆ ಬಿಕಾಸ್ ಬೈ ಹೆಲ್ಪ್ ಆಫ್ ಬಯೋರಿಯಾಕ್ಟರ್. ದಿಸ್ ಇಸ್ ಬಯೋರಿಯಾಕ್ಟರ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಫರ್ಮೆಂಟರ್. ಈ ಒಂದು ಬಯೋರಿಯಾಕ್ಟರ್ ಮೂಲಕ ನಾವು ಒಂದು ಪ್ರೋಟೀನ್ ಆಗಿರ್ಬೋದು ಒಂದು ಯಾವುದೋ ಒಂದು ಜೀನ್ ಆಫ್ ಇಂಟ್ರೆಸ್ಟ್ ಒಂದು ಪ್ರಾಡಕ್ಟ್ ಆಗಿರ್ಬೋದು ಅದನ್ನು ನಾವು ಇದನ್ನು ಲಾರ್ಜ್ ಸ್ಕೇಲಲ್ಲಿ ನಾವು ಪ್ರೊಡ್ಯೂಸ್ ಮಾಡ್ಬೋದು. ಓಕೆ, ಫಸ್ಟ್ ಐ ವಿಲ್ ಎಕ್ಸ್ಪ್ಲೇನ್ ಫ್ರಮ್ ಬಿಗಿನಿಂಗ್. ಫಸ್ಟ್ ಬಿಗಿನಿಂಗಿಂದ ನಾವು ರಿಕಾಂಬಿನೆಂಟ್ DNA ಟೆಕ್ನಾಲಜಿಯನ್ನು ಏನಕ್ಕೆ ಮಾಡ್ತೀವಿ ಟು ಆಬ್ಟೈನಿಂಗ್ ಯಾವುದೋ ಒಂದು ಆಬ್ಟೈನಿಂಗ್ ಜೀನ್ ಪ್ರಾಡಕ್ಟ್, ಯಾವುದೋ ಒಂದು ವ್ಯಾಕ್ಸಿನ್ ಆಗಿರ್ಬೋದು, ಯಾವುದೋ ಒಂದು ಹಾರ್ಮೋನ್ ಆಗಿರ್ಬೋದು, ಯಾವುದೇ ಒಂದು ನಮಗೆ ರಿಕಾಂಬಿನೆಂಟ್ ಪ್ರೋಟೀನ್ ಆಗಿರ್ಬೋದು, ಅವುಗಳನ್ನು ಲಾರ್ಜ್ ಸ್ಕೇಲಲ್ಲಿ ನಾವು ಪ್ರೊಡ್ಯೂಸ್ ಮಾಡೋದಕ್ಕೆ ಅವುಗಳನ್ನು ಪಡ್ಕೊಳ್ಳೋದಕ್ಕೆ ನಾವು ರಿಕಾಂಬಿನೆಂಟ್ DNA ಟೆಕ್ನಾಲಜಿನ ನಾವು ಯೂಸ್ ಮಾಡ್ತೀವಿ. ಸೊ ನಮಗಿವಾಗ ಇನ್ಸುಲಿನ್ ಬೇಕಾಗಿದೆ, ನಮಗೆ ಇನ್ಸುಲಿನನ್ನು ಇವಾಗ ಪ್ರೊಡ್ಯೂಸ್ ಮಾಡಬೇಕಾಗಿದೆ. ಸೊ ನಾವು ಏನು ಮಾಡ್ತೀವಿ ಅಂದರೆ ಇದು ಇನ್ಸುಲಿನ್ ಜೀನ್ ಪ್ರೊಡ್ಯೂಸ್ ಮಾಡುವಂತಹ ಒಂದು ಜೀನ್, ನಾವು ಇದನ್ನು ವೆಕ್ಟರ್ನಲ್ಲಿ ಪ್ಲೇಸ್ ಮಾಡ್ತೀವಿ. ಈ ಒಂದು ವೆಕ್ಟರ್ನಲ್ಲಿ ನಾವು ಪ್ಲೇಸ್ ಮಾಡ್ತೀವಿ. ವೆಕ್ಟರ್ ಅಂದರೆ ಏನು? ವಿಚ್ ಈಸ್ ಆ್ಯಕ್ಟ್ ಆಸ್ ಟ್ರಾನ್ಸ್ಫಾರ್ಮೇಷನ್ ವೆಹಿಕಲ್. ಇದು ಜೀನ್ ಆಫ್ ಇಂಟ್ರೆಸ್ಟನ್ನು ಒಂದು ಸೆಲ್ನ ಇನ್ನೊಂದು ಸೆಲ್ಗೆ ತೊಗೊಂಡು ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಟ್ ಈಸ್ ಟ್ರಾನ್ಸ್ಫಾರ್ಮರ್ ಮೀನ್ಸ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಂದ ಇದು ಒಂದು ಗೂಡ್ಸ್ ಕ್ಯಾರಿಯರ್ ಥರ ಹೆಲ್ಪ್ ಆಗುತ್ತೆ. ನಾವು ಈ ಒಂದು ಜೀನನ್ನು ಇನ್ಸುಲಿನ್ ಜೀನನ್ನು ನಾವು ಈ ಒಂದು ವೆಕ್ಟರ್ನ ಸ್ಪೆಸಿಫಿಕ್ ಸೈಟನ್ನು ಕಟ್ ಮಾಡಿ ನಾವು ಇದರಲ್ಲಿ ಪ್ಲೇಸ್ ಮಾಡ್ತೀವಿ ಈ ವೆಕ್ಟರ್ನ. ಸೊ ದಿಸ್ ವೆಕ್ಟರ್ ಈಸ್ ರೆಡಿ ಫಾರ್ ಟ್ರಾನ್ಸ್ಫಾರ್ಮೇಷನ್. ಇದು ಇವಾಗ ಟ್ರಾನ್ಸ್ಫಾರ್ಮೇಷನ್ಗೆ ರೆಡಿ ಆಗಿದೆ. ಆ್ಯಂಡ್ ದೆನ್ ನಾವು ವಿ ಆರ್ ಗೋಯಿಂಗ್ ಟು ಟ್ರಾನ್ಸ್ಫರ್ ದಿಸ್ ವೆಕ್ಟರ್ ಟು ಬ್ಯಾಕ್ಟೀರಿಯಲ್ ಸೆಲ್. ನಾವು ಇವಾಗ ಈ ವೆಕ್ಟರ್ನ ಒಂದು ಬ್ಯಾಕ್ಟೀರಿಯಲ್ ಸೆಲ್ಲಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಹಿಯರ್ ವಾಟ್ ಈಸ್ ಬ್ಯಾಕ್ಟೀರಿಯಾ? ಇದು ಬ್ಯಾಕ್ಟೀರಿಯಾ ಏನಿದು? ಹೋಸ್ಟ್. ದಿಸ್ ಈಸ್ ಹೋಸ್ಟ್ ವಿಚ್ ಈಸ್ ಕ್ಯಾರಿಯಿಂಗ್ ಜೀನ್ ಆಫ್ ಇಂಟ್ರೆಸ್ಟ್. ಈ ಒಂದು ಜೀನ್ ಆಫ್ ಇಂಟ್ರೆಸ್ಟನ್ನು ಒಂದು ವೆಕ್ಟರನ್ನು ಇದು ಕ್ಯಾರಿ ಮಾಡುತ್ತೆ. ಸೊ ನಾವು ವಿ ಆರ್ ಗೋಯಿಂಗ್ ಟು ಟ್ರಾನ್ಸ್ಫರ್ ದಿಸ್ ವೆಕ್ಟರ್. ಈ ಒಂದು ವೆಕ್ಟರನ್ನು ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಈ ಒಂದು ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಆಮೇಲೆ ಇದು ಬ್ಯಾಕ್ಟೀರಿಯಾ ಏನಾಗುತ್ತೆ? ಮಲ್ಟಿಪ್ಲೈ ಆಗುತ್ತೆ. ಈ ಒಂದು ಬ್ಯಾಕ್ಟೀರಿಯಾ ಜೊತೆ ಮಲ್ಟಿಪ್ಲೈ ಆದಾಗ ನಾವು ಅದನ್ನ ಜೀನ್ ಆಫ್ ಇಂಟ್ರೆಸ್ಟ್, ನಮಗೆ ಈ ಒಂದು ಜೀನ್ ಆಫ್ ಇಂಟ್ರೆಸ್ಟ್ ಅನ್ನು ನಾವು ಏನು ನಾವು ಟ್ರಾನ್ಸ್ಫರ್ ಮಾಡಿರ್ತೀವಲ್ಲ ಅದು ಇದರಲ್ಲಿ ರೆಪ್ಲಿಕೇಟ್ ಆಗುತ್ತೆ. ಅದು ಇಲ್ಲಿ ರೆಪ್ಲಿಕೇಟ್ ಆಗುತ್ತೆ. ಓಕೆ, ದಿಸ್ ಈಸ್ ದ ಇನ್ಸುಲಿನ್ ಜೀನ್ ಈಸ್ ರೆಪ್ಲಿಕೇಟಿಂಗ್. ಈ ಒಂದು ಇನ್ಸುಲಿನ್ ಜೀನು ರೆಪ್ಲಿಕೇಟ್ ಆಗ್ತಾ ಹೋಗ್ತಾ ಇದೆ. ಇದು ಸುಮಾರು ಕಾಪಿಯಾಗಿ ರೆಪ್ಲಿಕೇಟ್ ಆಗುತ್ತೆ, ಇನ್ಸುಲಿನ್ ಜೀನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಇಲ್ಲಿ ಇನ್ಸುಲಿನ್ ಜೀನ್ ಅನ್ನು ಪ್ರೊಡ್ಯೂಸ್ ಮಾಡುವಂತಹ ಬ್ಯಾಕ್ಟೀರಿಯಾಸ್ ಏನಾಗುತ್ತೆ ರೆಪ್ಲಿಕೇಟ್ ಆಗ್ತಾ ಹೋಗುತ್ತೆ. ಸೊ ನಾವು ಈ ಒಂದು ರಿಕಾಂಬಿನೆಂಟ್ ಪ್ರೋಟೀನ್ ಅನ್ನು ನಾವು ಒಂದು ಸ್ಮಾಲ್ ಅಮೌಂಟಲ್ಲಿ ಲ್ಯಾಬೊರೇಟರಿಯಲ್ಲಿ ನಾವು ಪ್ರಿಪೇರ್ ಮಾಡ್ಬೋದು. ಅದನ್ನೇ ನಾವು ಲಾರ್ಜ್ ಕ್ವಾಂಟಿಟಿ ಲಾರ್ಜ್ ಸ್ಕೇಲಲ್ಲಿ ಯಾವ ರೀತಿಯಾಗಿ ನಾವು ಪ್ರಿಪೇರ್ ಮಾಡ್ಬೋದು ಅಂದರೆ ಬಯೋರಿಯಾಕ್ಟರ್ ಮೂಲಕ. ಈ ಒಂದು ಬ್ಯಾಕ್ಟೀರಿಯಲ್ ಒಂದು ಮಾಸನ್ನು ತಗೊಂಡು ಏನು ಮಾಡ್ತೀವಪ್ಪ ಅಂದರೆ ಈ ಒಂದು ವೆಸಲ್ಸ್ ಈ ಒಂದು ಬಯೋರಿಯಾಕ್ಟರ್ನಲ್ಲಿ ನಾವು ಆ್ಯಡ್ ಮಾಡ್ತೀವಿ. ಇದಕ್ಕೆ ನಾವು ಬಯೋರಿಯಾಕ್ಟರ್ಸ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಫರ್ಮೆಂಟರ್. ದಿಸ್ ಈಸ್ ಬಯೋರಿಯಾಕ್ಟರ್.
is also called fermenter. Okay, what is bioreactor? Bioreactors are considered as vessels in which raw materials are biologically converted into specific product. It is a vessel. Bioreactors are, it is specifically called as vessel, and the products are converted, biologically converted, and to form specific product. ಒಂದು ಯಾವುದೇ ಒಂದು ಮಟೀರಿಯಲ್ ಆಗಿರ್ಬೋದು ಅಥವಾ ಯಾವುದೇ ಒಂದು ರಾ ಮಟೀರಿಯಲ್ ಏನಾಗುತ್ತಂದರೆ ಬಯಾಲಜಿಕಲಿ ಕನ್ವರ್ಟ್ ಆಗಿ ಸ್ಪೆಸಿಫಿಕ್ ಪ್ರಾಡಕ್ಟ್ ಆಗಿ ನಮಗೆ ಸಿಗುತ್ತೆ. ಓಕೆ, ನಾವು ಇದನ್ನು ಈ ಬ್ಯಾಕ್ಟೀರಿಯಲ್ ಸೆಲ್ಸ್ ಒಂದು ಮಾಸನ್ನು ನಾವು ಈ ಒಂದು ಬಯೋರಿಯಾಕ್ಟರ್ಸಲ್ಲಿ ನಾವು ಹಾಕಿದ್ರೆ ಏನಾಗುತ್ತೆ ಅಂದರೆ ಬಯಾಲಜಿಕಲಿ ಕನ್ವರ್ಟ್ ಆಗಿ ಒಂದು ಸ್ಪೆಸಿಫಿಕ್ ಪ್ರಾಡಕ್ಟ್ ನಮಗೆ ಇನ್ಸುಲಿನ್ ನಾವು ಡೈರೆಕ್ಟಾಗಿ ಔಟ್ಲೈನ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಇನ್ ದಿಸ್ ಬಯೋರಿಯಾಕ್ಟರ್ ಸ್ಪೆಸಿಫಿಕ್ ಒಂದು pH ಆಗಿರ್ಬೋದು ಅಥವಾ ಯಾವುದೇ ಒಂದು ಆ್ಯಸಿಡ್ ಬೇಸ್ ಬ್ಯಾಲೆನ್ಸಿಂಗ್ ಆಗಿರ್ಬೋದು, ಸುಮಾರು ಒಂದು ಸ್ಟೆರಿಲೈಸೇಷನ್ ಅಸೆಪ್ಟಿಕ್ ಕಂಡೀಷನ್ಸ್ ಇರುತ್ತೆ ಈ ಒಂದು ಜೀನ್ ಎಕ್ಸ್ಪ್ರೆಸ್ ಆಗೋದಕ್ಕೆ. ಈ ಒಂದು ಜೀನು ಇಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ, ಇಲ್ಲಿ ರೆಪ್ಲಿಕೇಟ್ ಆಗುತ್ತೆ, ಆ್ಯಂಡ್ ನಮಗೆ ಇನ್ಸುಲಿನ್ ಪ್ರಾಡಕ್ಟು ನಮಗೆ ಸಿಗುತ್ತೆ. ಬಯೋರಿಯಾಕ್ಟರ್ ಈಸ್ ಆಲ್ಸೋ ನೋನ್ ಆಸ್ fermenters. Bioreactors are considered as vessels. These are considering vessels. Okay, vessels ಅಂದ್ರೆ ಏನು? ಒಂದು ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಇರುವಂತ ಒಂದು ಕಂಟೈನರ್. Bioreactors are considered as vessels which raw materials, keep in mind, which raw materials are biologically converted. ರಾ ಮಟೀರಿಯಲ್, ಜಸ್ಟ್ ರಾ ಮಟೀರಿಯಲ್ ಇದ್ದದ್ದು ಏನಾಗುತ್ತೆ ಬಯಾಲಜಿಕಲಿ ಕನ್ವರ್ಟ್ ಆಗಿ ಒಂದು ಸ್ಪೆಸಿಫಿಕ್ ಪ್ರಾಡಕ್ಟ್ ಬರುತ್ತೆ. ರಾ ಮಟೀರಿಯಲ್ ಈಸ್ biologically converted and into specific product by microbes, plant and animal cells. Okay, bioreactors are vessels which raw material is biologically converted and into specific product by microorganisms. ಓಕೆ, ಬಯೋರಿಯಾಕ್ಟರ್ ಒಂದು ವೆಸಲ್ಸ್ ಕಂಟೈನರ್ ಸ್ಟ್ರಕ್ಚರಲ್ಲಿ ಇರುತ್ತೆ. ಅದರಲ್ಲಿ ಏನಾಗುತ್ತಪ್ಪ ಅಂದರೆ ರಾ ಮಟೀರಿಯಲ್ ಇದ್ದಿದ್ದು ಬಯಾಲಜಿಕಲಿ ಕನ್ವರ್ಟ್ ಆಗಿ ನಮಗೆ ಒಂದು ಬೇಕಾದಂಥ ಒಂದು ಸ್ಪೆಸಿಫಿಕ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವುದರಿಂದ? ಮೈಕ್ರೋಬ್ಸಿಂದ. ಬೈ ಹೆಲ್ಪ್ ಆಫ್ ಮೈಕ್ರೋಬ್ಸ್, ಪ್ಲಾಂಟ್ ಆ್ಯಂಡ್ ಅನಿಮಲ್ ಸೆಲ್ಸ್ ಆ್ಯಂಡ್ ದೇರ್ ಎಂಜೈಮ್ಸ್. ಓಕೆ, ಅವನು ಮೈಕ್ರೋಬ್ಸ್ ಇಂದ ಆಗಿರ್ಬೋದು. ಮೈಕ್ರೋಬ್ಸ್ ಅಂದ್ರೆ ಏನು? ಬ್ಯಾಕ್ಟೀರಿಯಾಸ್. ನಾವು ಬ್ಯಾಕ್ಟೀರಿಯಾಸ್ ಅಲ್ಲಿ ಏನು ಮಾಡಿದ್ವಿ? ನಾವು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಂತಹ ಒಂದು ಜೀನನ್ನು ನಾವು ಇನ್ಸರ್ಟ್ ಮಾಡಿದ್ವಿ. ಆ ಒಂದು ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಪ್ಲಾಂಟ್ ಮತ್ತು ಅನಿಮಲ್ ಸೆಲ್ಸೇ ಆಗಿರ್ಬೋದು. ಆಲ್ಸೋ ನಾವು ಪ್ಲಾಂಟ್ ಮತ್ತು ಅನಿಮಲ್ ಸೆಲ್ಸ್ ನಾವು ಈ ಒಂದು ಕಲ್ಚರ್ ವೆಸಲ್ಸ್ ಅಲ್ಲಿ ನಾವು ಹಾಕ್ಬೋದು. ಆ್ಯಂಡ್ ಪ್ಲಾಂಟ್ ಮತ್ತು ಅನಿಮಲ್ ಸೆಲ್ಸ್ ಆಗಿರ್ಬೋದು, ಅವುಗಳಿಂದ ಎಂಜೈಮ್ಸ್, ಈ ಒಂದು ಪ್ಲಾಂಟ್ ಎಂಜೈಮ್ಸ್ ಆಗಿರ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನಾವು ವಿ ಆರ್ ಗೋಯಿಂಗ್ ಟು ಎಕ್ಸ್ಟ್ರಾಕ್ಟ್ ಸೆಲ್ಯುಲೋಸ್ ಎಂಜೈಮ್ಸ್ ಫ್ರಮ್ ಪ್ಲಾಂಟ್. ನಾವು ಪ್ಲಾಂಟಿನ ಸೆಲ್ಯುಲೋಸ್ ಎಂಜೈಮ್ಸನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗಿದೆ. ಸೊ ಅವಾಗ ಏನು ಮಾಡ್ತೀವಿ ಅಂದರೆ ಇದು ಪ್ಲಾಂಟನ್ನು ಈ ಒಂದು ಬಯೋರಿಯಾಕ್ಟರ್ನಲ್ಲಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೆಲ್ಯುಲೋಸ್ ಎಂಜೈಮ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಈ ಒಂದು ಕಂಟೈನರಲ್ಲಿ ನಾವು ಹಾಕಿ ನಾವು ಬೇಕಾದ ಒಂದು ಸ್ಪೆಸಿಫಿಕ್ ಪ್ರಾಡಕ್ಟನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ ಪಾಯಿಂಟ್. ಕೀಪ್ ಇನ್ ಮೈಂಡ್ ಬಯೋರಿಯಾಕ್ಟರ್. ವಾಟ್ ಈಸ್ ಬಯೋರಿಯಾಕ್ಟರ್ಸ್ ಅಂತ ಕೇಳ್ತಾರೆ. ಆ್ಯಂಡ್ ಇದನ್ನು 5 ಮಾರ್ಕ್ಸ್ ಕೇಳ್ತಾರೆ ಡಯಾಗ್ರಾಮ್ಸನ್ನು. ಸೊ ಯು ಹ್ಯಾವ್ ಟು ರೈಟ್ that bioreactors are considered as vessels and in which raw materials are biologically converted into specific product by microbes, plant and animals or their specific enzymes. Okay, then in this bioreactor large scale production is 100 to 1000 liters at a time. ನಾವು 100 ಇಂದ ನಾವು 1000 ಲೀಟರ್ಸ್ ತನಕ ನಾವು ಇದರಲ್ಲಿ ಸ್ಕೇಲ್ ಅಂದರೆ ಪ್ರೊಡಕ್ಟ್ ಮಾಡ್ಬೋದು. ಇಷ್ಟು ಸ್ಕೇಲಲ್ಲಿ 100 to 1000 ಲೀಟರ್ಸ್ ತನಕ ಅಪ್ ಟು ನಾವು ಪ್ರೊಡಕ್ಟ್ ಮಾಡ್ಬೋದು. ನಾವು ಲ್ಯಾಬೊರೇಟರಿ ಕಂಡೀಷನಲ್ಲೂ ನಾವು ಇದನ್ನು ಪ್ರೊಡಕ್ಟ್ ತೊಗೊಳ್ಬೋದು. ಒಂದು ಸ್ಪೆಸಿಫಿಕ್ ಪ್ರಾಡಕ್ಟನ್ನು ತೊಗೊಳ್ಬೋದು, ಬಟ್ ಲಾರ್ಜ್ ಕ್ವಾಂಟಿಟಿಯಲ್ಲಿ ನಮಗೆ ತೊಗೊಳಕ್ಕಾಗಲ್ಲ. ಸೊ ಈ ರೀತಿ ಒಂದು ಮೆಥಡನ್ನು ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದರೆ ಇಂಡಸ್ಟ್ರಿ, ಒಂದು ಇವಾಗ ಮೆಡಿಸಿನಲ್ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಯಾವುದೋ ಒಂದು ವ್ಯಾಕ್ಸಿನೇಷನ್, ಕೆಲವೊಂದಿಷ್ಟು ಹಾರ್ಮೋನ್ಸನ್ನು ಪ್ರೊಡ್ಯೂಸ್ ಮಾಡುವಂತಹ ಒಂದು ಇಂಡಸ್ಟ್ರಿನಲ್ಲಿ ಈ ಒಂದು
ನಾವು ಅಟ್ ಎ ಟೈಮು 100 to 1000 ಲೀಟರ್ಸ್ ತನಕ ನಾವು ಅದನ್ನು ಅಷ್ಟು ಸ್ಕೇಲ್ನಲ್ಲಿ ನಾವು ರಾ ಮಟೀರಿಯಲ್ಸನ್ನು ನಾವು ಬಯಾಲಜಿಕಲಿ ಕನ್ವರ್ಟ್ ಮಾಡಿ ಸ್ಪೆಸಿಫಿಕ್ ಪ್ರಾಡಕ್ಟನ್ನು ನಾವು ತಗೊಳ್ಬೋದು. ಈ ಒಂದು ಬಯೋರಿಯಾಕ್ಟರ್ನ ಕಾಮನ್ ಆಗಿ 2 ಬಯೋರಿಯಾಕ್ಟರ್ನ ನಾವು ಯೂಸ್ ಮಾಡ್ತೀವಿ. ಫಸ್ಟ್ ಒನ್ ಯಾವುದಂದ್ರೆ ಸಿಂಪಲ್ ಸ್ಟಿಲ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್ ಆ್ಯಂಡ್ ಸ್ಪ್ಯಾಜ್ಡ್ ಸ್ಟಿಲ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್. ಈ ಒಂದು 2 ಬಯೋರಿಯಾಕ್ಟರ್ಸ್ ನಾವು ಜಾಸ್ತಿ ಮೋಸ್ಟ್ ಕಾಮನ್ ಆಗಿ ನಾವು ಯೂಸ್ ಮಾಡ್ತೀವಿ ಬಯೋರಿಯಾಕ್ಟರ್. ದಿಸ್ ಈಸ್ ದಿ ಫಸ್ಟ್ ಬಯೋರಿಯಾಕ್ಟರ್, ಸಿಂಪಲ್ ಸ್ಟಿಲ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್. ಓಕೆ, ಈ ಒಂದು ಬಯೋರಿಯಾಕ್ಟರ್ ನಲ್ಲಿ ಏನೇನು ಫಂಕ್ಷನ್ ಫಸ್ಟ್ ಒಂದನ್ನ ನೋಡ್ಕೊಂಡ್ಬರೋಣ. ಓಕೆ, ಮೋಟಾರ್. ದಿಸ್ ಈಸ್ ಮೋಟಾರ್. ಮೋಟಾರ್ ಅಂದ್ರೆ ಏನು? ಇದು ಕಂಪ್ಲೀಟ್ ಆಗಿ ರಾಡ್ ಲೈಕ್ ಸ್ಟ್ರಕ್ಚರ್ ಇದೆಯಲ್ಲ, ಇದು ಕಂಟಿನ್ಯೂಸ್ ಆಗಿ ತಿರುಗ್ತಾ ಇರುತ್ತೆ. ಇದಂತೂ ಕಂಟಿನ್ಯೂಸ್ ಆಗಿ ತಿರುಗ್ತಾ ಇರುತ್ತೆ. ನಾವು ಇದರಲ್ಲಿ ಬ್ರಾತ್ ಹಾಕಿದ್ದೀವಿ, ಕಲ್ಚರ್ ಬ್ರಾತ್ ಹಾಕಿದ್ದೀವಿ. ಇವಾಗ ನಾವು ಏನು ಹಾಕಿದ್ದೀವಿ? ಬ್ಯಾಕ್ಟೀರಿಯಲ್ ಬ್ರಾತ್ ಅನ್ನ ಹಾಕಿದ್ದೀವಿ, ಕಲ್ಚರ್ ಬ್ರಾತ್ ಅನ್ನ ಇದರಲ್ಲಿ ಹಾಕಿ ನಾವು ಬಯೋರಿಯಾಕ್ಟರ್ ಸ್ಟಾರ್ಟ್ ಮಾಡಿದ್ದೀವಿ. ಇದು ಮೋಟಾರ್. ಇದು ತಿರುಗಕ್ಕೆ ನಾವು ಹೆಲ್ಪ್ ಮಾಡಬೇಕಲ್ಲ, ಸೊ ದಿಸ್ ಈಸ್ ಮೋಟಾರ್. ಈ ಒಂದು ಮೋಟಾರ್ ತಿರುಗಿದಾಗ ಈ ಒಂದು ರಾಡ್ ತಿರುಗ್ತಾ ಹೋಗುತ್ತೆ. ಆ್ಯಂಡ್ ದಿಸ್ ಈಸ್ ಫೋಮ್ ಬ್ರೇಕರ್. ಫೋಮ್ ಬ್ರೇಕರ್. ಫೋಮ್ ಬ್ರೇಕರ್ ಅಂದ್ರೆ ಏನು? ಫೋಮ್ ಅಂದ್ರೆ ಏನು? ನೊರೆ. ಫೋಮ್ ಬ್ರೇಕರ್ ಅಲ್ಲಿ ಈ ಒಂದು ವೆಸಲ್ ಅಲ್ಲಿ ಫೋಮ್ ಫಾರ್ಮ್ ಆಗಿ ಏನಾಗುತ್ತೆ? ಅಲ್ಲಿ ಡಿನೇಚರ್ ಆಗುತ್ತೆ ಪ್ರಾಡಕ್ಟ್. ಅಲ್ಲಿ ಕನ್ವರ್ಟ್ ಆಗ್ತಿರುವಂಥ ಒಂದು ಪ್ರಾಡಕ್ಟು ಡಿನೇಚರ್ ಆಗುತ್ತೆ, ಅಂದರೆ ಹಾಳಾಗುತ್ತೆ. ಅದನ್ನ ಪ್ರಿವೆಂಟ್ ಮಾಡೋದಕ್ಕೆ ಇರುವಂಥದ್ದೇ ಫೋಮ್ ಬ್ರೇಕರ್. ಇಲ್ಲಿ ಫೋಮ್ ಫಾರ್ಮ್ ಆಗದ ಹಾಗೆ ಇದು ತಡೆ ಹಿಡಿಯುತ್ತೆ, ಅಲ್ಲಿ ನೊರೆ ಫಾರ್ಮ್ ಆಗಲ್ಲ. ಇದಕ್ಕೆ ಫೋಮ್ ಬ್ರೇಕರ್. ಫೋಮ್ ಬ್ರೇಕರ್ ನೊರೆನ ತಡೆಗಟ್ಟುವಂತಹ ಇರುವಂತಹ ಒಂದು ಇಕ್ವಿಪ್ಮೆಂಟ್ಸ್. ಆ್ಯಂಡ್ ದೆನ್ ಫ್ಲಾಟ್ ಬ್ಲೇಡೆಡ್ ಇಂಪೆಲ್ಲರ್. ಫ್ಲಾಟ್ ಬ್ಲೇಡೆಡ್ ಇಂಪೆಲ್ಲರ್. ಫ್ಲಾಟ್ ಬ್ಲೇಡೆಡ್ ಇಂಪೆಲ್ಲರ್ ಏನಾಗುತ್ತಪ್ಪ ಅಂದರೆ ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತಾ ಇರುತ್ತೆ. ಇಲ್ಲಿ ಬ್ಲೇಡ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಇಲ್ಲಿ ಕಂಟಿನ್ಯೂಸ್ ಆಗಿ ತಿರುಗ್ತಾ ಇರುತ್ತೆ. ಇಲ್ಲಿ ನಾವು ಕಲ್ಚರ್ ಬ್ರಾತ್ ಅನ್ನ ಪ್ಲೇಸ್ ಮಾಡಿದ್ದೀವಿ. ವಿ ಹ್ಯಾವ್ ಆಲ್ರೆಡಿ ಕಲ್ಚರ್ ಬ್ರಾತ್. ಈ ಒಂದು ಬ್ರಾತ್ ಅನ್ನ ಕಂಟಿನ್ಯೂಸ್ ಆಗಿ ತಿರುಗ್ತಾ ಇರುತ್ತೆ. ಕಂಟಿನ್ಯೂಸ್ ಆಗಿ ತಿರುಗ್ತಾ ಏನಾಗುತ್ತೆ ಅಂದ್ರೆ ಈ ಒಂದು ಬ್ರಾತ್ ಅದ್ರ ಜೊತೆ ಸುತ್ತಾ ಇರುತ್ತೆ, ಮೂವ್ಮೆಂಟ್ ಆಗ್ತಿರುತ್ತೆ ಕಲ್ಚರ್ ಒಳಗಡೆ. ಫ್ಲಾಟ್ ಬ್ಲೇಡೆಡ್ ಇಂಪೆಲ್ಲರ್ ಈ ತರ ಬ್ಲೇಡ್ ಸ್ಟ್ರಕ್ಚರ್ ಇರುತ್ತೆ. ಅಂಡ್ ದೆನ್ ಸ್ಟೆರೈಲ್ ಏರ್. ಸ್ಟೆರೈಲ್ ಏರ್. ಓಕೆ, ಸ್ಟೆರೈಲ್ ಏರ್ ಅಂದ್ರೆ ಏನು? ಸ್ಟೆರಿಲೈಸೇಷನ್. ಓಕೆ, ವಿಚ್ ಈಸ್ ಫ್ರೀ ಫ್ರಮ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ನಾವಿಲ್ಲಿ ಏರ್ ಆಜಿಟೇಷನ್ಗೆ ಬೇಕಾದಂಥ ಒಂದು ಏರನ್ನು ನಾವು ಇದರೊಳಗಡೆ ಪಾಸ್ ಮಾಡ್ತೀವಿ. ಇಲ್ಲಿ ನಾವು ಏರನ್ನು ಪಾಸ್ ಮಾಡ್ತೀವಿ ಈ ಒಂದು ವೆಸಲ್ ಒಳಗಡೆ. ದಟ್ ಟು ಸ್ಟೆರೈಲ್ ಏರ್. ದ ಏರ್ ಮಸ್ಟ್ ಬಿ ಫ್ರೀ ಫ್ರಮ್ ಮೈಕ್ರೋ ಆರ್ಗ್ಯಾನಿಸಮ್. ನಾವು ಈ ಒಂದು ಬಯೋರಿಯಾಕ್ಟರ್ ಒಳಗಡೆ ಪಾಸ್ ಮಾಡುವಂತಹ ಒಂದು ಏರು ಕಂಪ್ಲೀಟ್ಲಿ ವಿಚ್ ಈಸ್ ಫ್ರೀ ಫ್ರಮ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಎನಿ ಕಂಟ್ಯಾಮಿನೇಷನ್. ನಾವು ಕಂಟ್ಯಾಮಿನೇಷನ್ ಫ್ರೀ ಆಗಿರಬೇಕು ನಾವು ಇಲ್ಲಿ ಪಾಸ್ ಮಾಡುವಂತಹ ಒಂದು ಏರ್. ಆ್ಯಂಡ್ ದೆನ್ steam for sterilization. Steam for sterilization. Then we have to introduce steam. For sterilization. ಈಗ ಒಳಗಡೆ ಇರೋದು ಒಂದು ಇಕ್ವಿಪ್ಮೆಂಟ್ ಸ್ಟೆರಿಲೈಸ್ ಆಗಬೇಕು. ಇಲ್ಲಿ ಏನಾದರೂ ಫಂಗಸ್ ಇದ್ದರೆ, ಕೆಲವಷ್ಟು ಬ್ಯಾಕ್ಟೀರಿಯಾಸ್ ಇದ್ದರೆ ಅವುಗಳನ್ನ ಕೊಲ್ಲೋದಕ್ಕೆ ನಾವೇನು ಮಾಡ್ತೀವಪ್ಪ ಅಂದರೆ ಸ್ಟೀಮನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ ಫಾರ್ ಸ್ಟೆರಿಲೈಸೇಷನ್. ಒಳಗಡೆ ಏನೇನು ಅನ್ವಾಂಟೆಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಗಿರಲಿ, ಫಂಗಸ್ ಆಗಿರಲಿ, ಏನೇ ಇದ್ರೂ ಅದನ್ನು ಡಿಸ್ಟ್ರಾಯ್ ಮಾಡೋಕ್ಕೆ ನಾವೇನು ಮಾಡ್ತೀವಿ ಅಂದರೆ ಸ್ಟೀಮನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ಆಸಿಡ್ ಬೇಸ್ ಫಾರ್ pH ಕಂಟ್ರೋಲ್. ಸೆಕೆಂಡ್ ಒನ್ ಈಸ್ ಆಸಿಡ್ ಬೇಸ್ ಫಾರ್ pH ಕಂಟ್ರೋಲ್. ಈಗ pH ಅಲ್ಲಿ ಏನು ಮಾಡ್ತೀರಾ ನೀವು? pH ಬ್ಯಾಲೆನ್ಸ್ ಮಾಡೋದಕ್ಕೆ ನೀವು ಆಸಿಡ್ ಮತ್ತು ಬೇಸನ್ನು ಹಾಕ್ತೀರಾ. ಸೊ ಇಲ್ಲಿ ಕಲ್ಚರ್ ವೆಸಲ್ ಒಳಗಡೆ ಆಸಿಡ್ ಬೇಸ್ ಬ್ಯಾಲೆನ್ಸ್ ಅನ್ನು ನಾವು ಯಾವುದರಿಂದ ನಾವು ಮೇಂಟೈನ್ ಮಾಡ್ತೀವಪ್ಪ ಅಂದರೆ pH ಬ್ಯಾಲೆನ್ಸ್ನ ಆಸಿಡ್ ಮತ್ತು ಬೇಸನ್ನು ಆ್ಯಡ್ ಮಾಡೋದ್ರಿಂದ ಈ ಒಂದು ಒಳಗಡೆ ಇರುವಂಥ ಒಂದು ಕಲ್ಚರ್ ಬ್ರಾತ್ pH ಅನ್ನು ನಾವು ಮೇಂಟೈನ್ ಮಾಡ್ತೀವಿ. ಐ ವಿಲ್ ಎಕ್ಸ್ಪ್ಲೇನ್ ಅಗೇನ್. ದಿಸ್ ಈಸ್ ಎ ಬಯೋರಿಯಾಕ್ಟರ್. ಇದು ಒಂದು ವೆಸಲ್. ಇಟ್ ಈಸ್ ನೋನ್ ಆಸ್ ವೆಸಲ್ಸ್. ಇದೇನು ಮಾಡುತ್ತಪ್ಪ ಅಂದರೆ ರಾ ಮಟೀರಿಯಲನ್ನು ಬಯೋಲಾಜಿಕಲಿ ಕನ್ವರ್ಟ್ ಮಾಡಿ ಸ್ಪೆಸಿಫಿಕ್ ಪ್ರಾಡಕ್ಟನ್ನು ನಮಗೆ ಕೊಡುತ್ತೆ. ಸೊ ಫಸ್ಟ್ ಸ್ಟಾರ್ಟ್ಸ್ ಮೋಟಾರ್. ಮೋಟಾರ್ ಅಂದರೆ ಏನು? ಈ ಒಂದು ಇಕ್ವಿಪ್ಮೆಂಟನ್ನು ತಿರುಗೋದಕ್ಕೆ, ಕಂಟಿನ್ಯೂಸ್ ಆಗಿ ಮೂವ್ಮೆಂಟ್ ಆಗೋದಕ್ಕೆ ಮೋಟಾರ್ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಫೋಮ್ ಬ್ರೇಕರ್ ವಿಚ್ ಈಸ್ ಪ್ರಿವೆಂಟ್ ದಿ ಫಾರ್ಮೇಷನ್ ಆಫ್ ಫೋಮ್. ಇಲ್ಲಿ ವೆಸಲ್ ಒಳಗಡೆ ಫೋಮ್ ಫಾರ್ಮ್ ಆಗೋದನ್ನು ಇದು ಪ್ರಿವೆಂಟ್ ಮಾಡುತ್ತೆ, ಕಂಪ್ಲೀಟ್ಲಿ ಪ್ರಿವೆಂಟ್ ಮಾಡುತ್ತೆ. ಆ್ಯಂಡ್ ಫ್ಲಾಟ್ ಬ್ಲೇಡೆಡ್ ಇಂಪೆಲ್ಲರ್.
valve braided impeller which is continuously moving with culture broth. ನಾವಿಲ್ಲಿ ಕಲ್ಚರ್ ಬ್ರಾತ್ ಅನ್ನು ನಾವು ಹಾಕಿದ್ದೀವಿ. ಈ ಒಂದು ಕಲ್ಚರ್ ಬ್ರಾತ್ ಬಯಾಲಜಿಕಲಿ ಕನ್ವರ್ಟ್ ಆಗಿ ನಮಗೆ ಸ್ಪೆಸಿಫಿಕ್ ಪ್ರಾಡಕ್ಟ್ ಸಿಗಬೇಕು. ಸೊ ಇದು ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾ ಇರುತ್ತೆ ಬಯೋರಿಯಾಕ್ಟರ್. ಆ್ಯಂಡ್ ಸ್ಟೆರೈಲ್ ಏರ್, ನಾವಿಲ್ಲಿ ಈ ಒಂದು ಮೆಕ್ಯಾನಿಸಮ್ ನಡಿಬೇಕಾದ್ರೆ ಎಜಿಟೇಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಆಕ್ಸಿಜನ್ ಆಗಿರ್ಬೋದು ಅಥವಾ ಗಾಳಿ ಆಗಿದ್ರೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿ ಆರ್ ಇಂಟ್ರೊಡ್ಯೂಸಿಂಗ್ ಸ್ಟೆರೈಲ್ ಏರ್. ಸ್ಟೆರೈಲ್ ಏರನ್ನು ನಾವಿಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ. Sterile air means what? It is free from microorganisms. And then steam. We are introducing steam for sterilization. Now we are steam and introduce ಮಾಡ್ತೀವಿ. Steam for what? Sterilization process. And then pH control. pH control ಯಾವುದನ್ನ ಮಾಡ್ತೀವಿ? ಆಸಿಡ್ ಮತ್ತೆ ಬೇಸ್ ಇನ್ನ ಆಡ್ ಮಾಡೋದ್ರಿಂದ ಈ ಒಳಗಡೆ ಕಂಪ್ಲೀಟ್ ಆಗಿ ವೆಸಲ್ಸ್ ಇಂದ pH ಅನ್ನು ನಾವು ಕಂಟ್ರೋಲ್ ಮಾಡ್ತೀವಿ. ಅದರಿಂದ ಆಸಿಡ್ ಮತ್ತೆ ಬೇಸ್ ಅನ್ನ ಆಡ್ ಮಾಡೋದ್ರಿಂದ. This is about bioreactors. Okay, then next is downstream process. Downstream process ಏನಪ್ಪ ಅಂದರೆ after the formation of product in the bioreactor, the recovery of product. ಈ ಒಂದು ಒಳಗಡೆ ಏನು ಫಾರ್ಮೇಷನ್ ಆಗಿರುತ್ತಲ್ಲ ಪ್ರಾಡಕ್ಟ್ ನಮಗೆ ಸಿಕ್ಕಿರುತ್ತೆ, ಅದನ್ನು ರಿಕವರಿ ಮಾಡೋದು. ಅದ್ರ ಒಳಗಡೆ ಏನಾದರೂ ಒಂದು ಕಂಟ್ಯಾಮಿನೆಂಟ್ ಇದ್ದರೆ, ಸಪೋಸ್ ಕಂಟ್ಯಾಮಿನೇಷನ್ ಇದ್ದರೆ ಅಥವಾ ಯಾವುದೇ ಒಂದು ರಾ ಮಟೀರಿಯಲ್ ಇದ್ದರೆ ಆ ಒಂದು ರಿಕವರಿ ಆಫ್ ಪ್ರಾಡಕ್ಟ್ ಆರ್ ಫಿನಿಶಿಂಗ್ ಆಫ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಡೌನ್ ಸ್ಟ್ರೀಮ್ ಈಸ್ ದಿ ಲಾಸ್ಟ್ ಪ್ರೊಸೆಸ್ ಬಿಫೋರ್ ದ ಪ್ರಾಡಕ್ಟ್ ಈಸ್ ಗೋಯಿಂಗ್ ಟು ಇಂಡಸ್ಟ್ರಿ. ಆ ಒಂದು ಪ್ರಾಡಕ್ಟು ಆ ಇಂಡಸ್ಟ್ರಿಗೆ ಹೋಗೋಕ್ಕಿಂತ ಮುಂಚೆ ಆಗುವಂತಹ ಪ್ರೊಸೆಸ್ಸೇ ಡೌನ್ ಸ್ಟ್ರೀಮ್ ಪ್ರೊಸೆಸ್. ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಫಿನಿಶಿಂಗ್ ಆಫ್ ಪ್ರಾಡಕ್ಟ್. ಇಲ್ಲಿ ಬಂದಿರತಕ್ಕ ಒಂದು ಸ್ಪೆಸಿಫಿಕ್ ಪ್ರಾಡಕ್ಟ್ ಏನಿರುತ್ತಲ್ಲ, ಲಾಸ್ಟ್ ಫಿನಿಶಿಂಗ್ ಟಚ್ ಕೊಡುವಂತಹ ಒಂದು ಪ್ರೊಸೆಸ್ಗೆ ನಾವು ಡೌನ್ ಸ್ಟ್ರೀಮ್ ಪ್ರೊಸೆಸ್ ಅಂತ ಕರಿತೀವಿ. ಲಾಸ್ಟ್ ಈಸ್ ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್. ಡೌನ್ ಸ್ಟ್ರೀಮ್ ಪ್ರೊಸೆಸ್ ಈಸ್ ಆಫ್ಟರ್ ಫಾರ್ಮೇಷನ್ ಆಫ್ ಪ್ರಾಡಕ್ಟ್ಸ್ ಇನ್ ದಿ ಬಯೋರಿಯಾಕ್ಟರ್. After the formation of products in bioreactor, it undergoing through some process before finished products. Okay, downstream process andre after the formation of products in bioreactor, it is going to some process. Okay, some that is finished product. ಇದು ಫಿನಿಶಿಂಗ್ ಅಂತಾನೆ ಹೇಳ್ಬೋದು. ನಾವು ಬಯೋರಿಯಾಕ್ಟರ್ನಲ್ಲಿ ಯಾವಾಗ ನಾವು ಕಲ್ಚರ್ ಗ್ರೋತನ್ನು ಆ್ಯಡ್ ಮಾಡಿದ್ವಿ, ಲಾಸ್ಟಿಗೆ ನಮಗೆ ಅದು ಬಯಾಲಜಿಕಲಿ ಕನ್ವರ್ಟ್ ಆಗಿ ನಮಗೆ ಸ್ಪೆಸಿಫಿಕ್ ಪ್ರಾಡಕ್ಟ್ ಸಿಕ್ತು. ಆ ಸ್ಪೆಸಿಫಿಕ್ ಪ್ರಾಡಕ್ಟನ್ನು ನಾವು ಡೈರೆಕ್ಟಾಗಿ ಮಾರ್ಕೆಟಿಗೆ ನಾವು ಅದನ್ನು ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ. ಎಕ್ಸ್ಪೋರ್ಟ್ ಇಂಪೋರ್ಟ್ ಇಟ್ ಈಸ್ ನಾಟ್ ಪಾಸಿಬಲ್ ಬಿಕಾಸ್ ಇಟ್ ನೀಡ್ಸ್ ಸಮ್ ಫಿನಿಶಿಂಗ್ ಪ್ರೊಸೆಸ್, ಫೈನಲ್ ಟಚನ್ನು ಕೊಡಬೇಕಾಗತ್ತೆ. ಓಕೆ, ಆ ಒಂದು ಪ್ರೊಸೆಸ್ಗೆ ನಾವು ಡೌನ್ ಸ್ಟ್ರೀಮ್ ಪ್ರೊಸೆಸ್ ಅಂತ ಕರಿತೀವಿ. Yet, what is downstream process is after formation of the products in the bioreactor, it undergoing through some process before finishing products, and it is also called product recovery. Product recovery ಗೂ ನಾವು downstream process ಅಂತ ಕರಿತೀವಿ. ಅಂದರೆ ಲಾಸ್ಟ್ ಆ ಪ್ರಾಡಕ್ಟನ್ನು ರಿಕವರ್ ಮಾಡೋದು, ಅದರಲ್ಲಿ ಏನಾದರೂ ಕಂಟ್ಯಾಮಿನೇಷನ್ ಇದ್ದರೆ ಅದನ್ನು ರಿಮೂವ್ ಮಾಡೋದು, ಅಥವಾ ಪ್ರಾಡಕ್ಟ್ ರಿಯಾಕ್ಷನ್ಸ್ ಆಗಿರ್ಬೋದು, ಅಥವಾ ಫಿನಿಶಿಂಗು ಪಾಲಿಶಿಂಗ್ ಏನೇನಿರುತ್ತಲ್ಲ ಆ ಒಂದು ಲಾಸ್ಟ್ಗೆ ಸುಮಾರು ಒಂದು ಇಂಥ ಒಂದು processಗೆ ನಾವು ಡೌನ್ ಸ್ಟ್ರೀಮ್ ಪ್ರೊಸೆಸ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಈಸ್ ಫೈನಲಿ ಇಟ್ ಈಸ್ ನೋನ್ ಆಸ್ ಇಟ್ ಇಸ್ ಎ ಫಿನಿಶಿಂಗ್ ಪ್ರೊಸೆಸ್ ಆರ್ ಪ್ರಾಡಕ್ಟ್ ರಿಕವರಿ ಪ್ರೊಸೆಸ್. ಓಕೆ, ದ ಡೌನ್ ಸ್ಟ್ರೀಮ್ ಪ್ರೊಸೆಸ್ ಇನ್ವಾಲ್ವಿಂಗ್ ಮೆನಿ ಪ್ರೊಸೆಸ್. ಅಂದರೆ ಇದು ಡೌನ್ ಸ್ಟ್ರೀಮ್ ಪ್ರೊಸೆಸ್ ಆಗೋದ್ರೆ ಸುಮಾರು ಒಂದು ಪ್ರೊಸೆಸ್ ಇದರಲ್ಲಿ ನಡೆಯುತ್ತೆ. ಫಸ್ಟ್ ಒನ್ ರಿಮೂವಲ್ ಆಫ್ ಇನ್ಸಾಲ್ಯುಬಲ್. ಆ ಒಂದು ಪ್ರಾಡಕ್ಟಲ್ಲಿ ಬಯೋರಿಯಾಕ್ಟರ್ನಿಂದ ಬಂದ ಪ್ರಾಡಕ್ಟಲ್ಲಿ ಇನ್ಸಾಲ್ಯುಬಲ್ ಏನಾದರೂ ಒಂದಿಷ್ಟು ಸಬ್ಸ್ಟೆನ್ಸ್ ಉಳಿದಿದ್ರೆ ಅದನ್ನು ರಿಮೂವ್ ಮಾಡ್ತಾರೆ. ರಿಮೂವಲ್ ಆಫ್ ಇನ್ಸಾಲ್ಯುಬಲ್. ಇನ್ಸಾಲ್ಯುಬಲ್ ಅಂದರೆ ಏನು? ಅದರಲ್ಲಿ ಸಾಲ್ಯುಬಲ್ ಅಂದರೆ ಕರಗದೇ ಇರುವಂತಹ ಒಂದಿಷ್ಟು ಪ್ರಾಡಕ್ಟ್ಸನ್ನು ರಿಮೂವ್ ಮಾಡೋದು, ರಿಮೂವಲ್ ಆಫ್ ಇನ್ಸಾಲ್ಯುಬಲ್. ಆ್ಯಂಡ್ ದೆನ್ ಪ್ರಾಡಕ್ಟ್ ರಿಯಾಕ್ಷನ್. ಓಕೆ, ಇಟ್ ಗೋಸ್ ಟು ಪ್ರಾಡಕ್ಟ್ ರಿಯಾಕ್ಷನ್ ಆಗೋದಕ್ಕೆ ಬಿಡ್ತಾರೆ. ಆ್ಯಂಡ್ ದೆನ್ ಪ್ರಾಡಕ್ಟ್ ಪ್ಯೂರಿಫಿಕೇಷನ್. ಓಕೆ, ಲಾಸ್ಟ್ ಒನ್ ಟೈಮು ಆ ಪ್ರಾಡಕ್ಟ್ ಪ್ಯೂರಿಫಿಕೇಷನ್ ಆಗುತ್ತೆ, ಅಂದರೆ ಕಂಪ್ಲೀಟಾಗಿ ನಮಗೆ 100% ಪ್ಯೂರ್ ಪ್ರಾಡಕ್ಟನ್ನು ನಮಗೆ ಸಿಗುತ್ತೆ ಈ ಒಂದು ಮೆಥಡಲ್ಲಿ, ಡೌನ್ ಸ್ಟ್ರೀಮ್ ಪ್ರೊಸೆಸ್ಸಲ್ಲಿ. ಪ್ರಾಡಕ್ಟ್ ಪ್ಯೂರಿಫಿಕೇಷನ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ದೆನ್ ಪ್ರಾಡಕ್ಟ್ ಪಾಲಿಶಿಂಗ್ ಈಸ್ ಟೇಕ್ಸ್ ಪ್ಲೇಸ್. ಫಸ್ಟ್ ಒನ್ ಏನಾಗುತ್ತೆ, ರಿಮೂವಲ್ ಆಫ್ ಇನ್ಸಾಲ್ಯುಬಲ್. ಅಲ್ಲಿ ಇನ್ಸಾಲ್ಯುಬಲ್ ಇದ್ದಂಥ ಪ್ರಾಡಕ್ಟನ್ನು ರಿಮೂವ್ ಮಾಡ್ತಾರೆ. ಆ್ಯಂಡ್ ಪ್ರಾಡಕ್ಟ್ ರಿಯಾಕ್ಷನ್
ಆ್ಯಂಡ್ ದೆನ್ ಪ್ರಾಡಕ್ಟ್ ಪ್ಯೂರಿಫಿಕೇಷನ್, ಅದರೊಳಗಡೆ ಏನಾದರೂ ಇಂಪ್ಯೂರಿಟೀಸ್ ಇದ್ದರೆ ಅವನ್ನೆಲ್ಲ ಪ್ಯೂರ್ ಮಾಡ್ತಾರೆ. ಆ್ಯಂಡ್ ಪ್ರಾಡಕ್ಟ್ ಪಾಲಿಶಿಂಗ್, ಆ ಒಂದು ಪ್ರಾಡಕ್ಟನ್ನು ಪಾಲಿಶ್ ಮಾಡ್ತಾರೆ. ಆ್ಯಂಡ್ ಲಾಸ್ಟ್ ಮೆಥಡ್ ಈಸ್ ಟು ಮಾರ್ಕೆಟ್. ಅದು ಡೌನ್ ಸ್ಟ್ರೀಮ್ ಆದಮೇಲೆ ಲಾಸ್ಟ್ ಸ್ಟ್ರೀಮ್ ಮಾರ್ಕೆಟಿಗೆ ಹೋಗುತ್ತೆ. ಇವಾಗ ಇನ್ಸುಲಿನ್ನ ನಾವು ಎಕ್ಸ್ಪೋರ್ಟ್ ಮಾಡಬೇಕಾಗಿದೆ. ನಾವೊಂದು ಕಲ್ಚರ್ ಗ್ರೋತಲ್ಲಿ ಹಾಕಿದ್ದೀವಿ, ಅದನ್ನು ಡೈರೆಕ್ಟಾಗಿ ನಾವು ಬಯೋರಿಯಾಕ್ಟರಿಂದ ಔಟ್ಸೈಡ್ ತೆಗೆದು ಅದನ್ನ ಆಚೆ ತೆಗೆದು ಡೈರೆಕ್ಟಾಗಿ ನಾವು ಅದನ್ನು ಮಾರ್ಕೆಟಿಗೆ ರಿಲೀಸ್ ಮಾಡೋಕ್ಕಾಗಲ್ಲ. ಸೊ ಇಟ್ ಅಂಡರ್ ಗೋವಿಂಗ್ ಡೌನ್ ಸ್ಟ್ರೀಮ್ ಪ್ರೋಸೆಸ್. Downstream process is the last method of recombinant DNA technology, and it is the product recovery method. Product recovery method and finishing method it is also called. The last product marketing ಹೋಗೋಕ್ಕಿಂತ ಮುಂಚೆ ಮಾಡುವಂತಹ ಮೆಥಡ್ಗೆ ನಾವು downstream process ಅಂತ ಕರೀತೀವಿ. So here process of recombinant DNA technology is over, and now let us start the second chapter, that is application of biotechnology. Application of biotechnology. Biotechnology is having a wide varieties of application. Biotechnology applications ಸುಮಾರಿದೆ. ಅಗ್ರಿಕಲ್ಚರಲ್ಲಿ ಇದೆ, ಆಮೇಲೆ ಒಂದು ಮೆಡಿಕಲ್ ಫೀಲ್ಡಲ್ಲಿ ಇದೆ, ಆಮೇಲೆ ಎನ್ವಿರಾನ್ಮೆಂಟಲ್ ಫೀಲ್ಡಲ್ಲಿ ಇದೆ, ಸೆವೆರಲ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಇದೆ. ಸುಮಾರು ಅಪ್ಲಿಕೇಶನ್ನ ಬಯೋಟೆಕ್ನಾಲಜಿ ಒಳಗೊಂಡಿದೆ. ಅದರಲ್ಲಿ ಫಸ್ಟ್ ಅಂದರೆ ಕಂಪ್ಲೀಟ್ಲಿ ಬಯೋಟೆಕ್ನಾಲಜಿ ಯಾವುದರಲ್ಲಿ ಮೇನ್ ಅಪ್ಲೈ ಆಗುತ್ತೆ ಅದನ್ನು ಡಿಸ್ಕಸ್ ಮಾಡೋಣ. ದ ಫಸ್ಟ್ ಒನ್ ಈಸ್ ಡಯಾಗ್ನೋಸಿಸ್. Diagnosis ಅಂದ್ರೆ ಏನು? ಡಿಟೆಕ್ಷನ್ ಆಫ್ ಡಿಸೀಸ್ ಆರ್ ಡಿಟೆಕ್ಷನ್ ಆಫ್ ಡಿಸೈರ್ ಜೀನ್. ಓಕೆ, ಡಯಾಗ್ನೋಸಿಸ್ ಅನ್ನು ಯಾವುದರಿಂದ ಮಾಡ್ತಾರೆ ಅಂದರೆ PCR ಇಂದ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಇನ್ ಮೆಡಿಕಲ್ ಫೀಲ್ಡ್. ಓಕೆ, ಇವಾಗ ಯಾವುದೇ ಒಂದು ಡಿಸೀಸನ್ನು ನಾವು ಡಯಾಗ್ನೋಸಿಸ್ ಯಾವುದರಿಂದ ಮಾಡ್ತೀವಪ್ಪ ಅಂದರೆ PCR ಇಂದ. ಇವಾಗ ಫಾರ್ ಎಕ್ಸಾಂಪಲ್ COVID-19 ನಾವು ಯಾವುದರಿಂದ ನಾವು ಡಯಾಗ್ನೋಸಿಸ್ ಮಾಡ್ತೀವಿ? RT-PCR ಇಂದ ನಾವು ಅದನ್ನು ಡಯಾಗ್ನೋಸಿಸ್ ಮಾಡ್ತೀವಿ. ಓಕೆ, ಈ ಒಂದು ಡಯಾಗ್ನೋಸಿಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ವಿಚ್ ಇಸ್ ಟೇಕ್ಸ್ ಪ್ಲೇಸ್ ಬೈ PCR ಮೆಥಡ್ ಇಂದ ನಾವು ಡಯಾಗ್ನೋಸಿಸ್ ಮಾಡ್ತೀವಿ. ಈ ಒಂದು ಡಯಾಗ್ನೋಸಿಸ್ ಇಂದ ನಮಗೆ ಏನೇ ಹೆಲ್ಪ್ ಆಗುತ್ತೆ ಅಂದರೆ ಡಿಟೆಕ್ಷನ್ ಆಫ್ ಡಿಸೀಸ್. ಓಕೆ, ನಾವು ಸುಮಾರು ಒಂದು ರೋಗಗಳನ್ನು ನಾವು ಡಿಟೆಕ್ಟ್ ಮಾಡೋದಕ್ಕೆ, ಅವು ಯಾವ ಒಂದು ಕಾಯಿಲೆಯನ್ನು ನಾವು ಡಿಟೆಕ್ಟ್ ಮಾಡೋದಕ್ಕೆ ನಾವು ಇದನ್ನು ಡಯಾಗ್ನೋಸಿಸ್ ಪ್ರೊಸೆಸನ್ನು ನಾವು ಯೂಸ್ ಮಾಡ್ತೀವಿ. ಓಕೆ, ಈ ಒಂದು ಡಯಾಗ್ನೋಸಿಸ್ ಅಂದರೆ ಯಾವುದು? ದಿಸ್ ಈಸ್ ಆಲ್ಸೋ ಅ ಅಪ್ಲಿಕೇಶನ್ ಆಫ್ ಬಯೋಟೆಕ್ನಾಲಜಿ. ಈ ಒಂದು ಡಯಾಗ್ನೋಸಿಸ್ಸು ಇಟ್ ಈಸ್ ಒನ್ ಆಫ್ ದಿ ಗಿಫ್ಟ್ ಫ್ರಮ್ ಬಯೋಟೆಕ್ನಾಲಜಿ. ನಾವು ಡಯಾಗ್ನೋಸಿಸ್ ಮೆಥಡ್ ನಮಗೆ ಇರಲಿಲ್ಲ ಅಂದರೆ ಏನಾಗ್ತಿತ್ತು? ನಮಗೆ ಯಾವ ಒಂದು ಡಿಸೀಸು ಯಾವ ಒಂದು ಡಿಸೀಸ್ ಅಂತಲೇ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಇವಾಗ ನಾವು ಒಂದು ಯಾವುದೋ ಪರ್ಟಿಕ್ಯುಲರ್ ಆಗಿ ರೋಗವನ್ನು ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿರೋ ಡಿಸೀಸನ್ನು ನಾವು ಡಿಟೆಕ್ಷನ್ ಮಾಡಿದಾಗ ಮಾತ್ರ ಅದಕ್ಕೆ ನಮಗೆ ಸೂಟೇಬಲ್ ಆದಂಥ ಟ್ರೀಟ್ಮೆಂಟ್ ಕೊಡೋಕ್ಕಾಗತ್ತೆ. ನಾವು ಅದನ್ನೇ ಡಿಸೀಸನ್ನೇ ನಾವು ಡಿಟೆಕ್ಟ್ ಮಾಡಲಿಲ್ಲ ಅಂದರೆ ಅದಕ್ಕೊಂದು ಬೇಕಾದಂತಹ ಅದಕ್ಕೆ ಸೂಟೇಬಲ್ ಆದಂತಹ ನಮಗೆ ಟ್ರೀಟ್ಮೆಂಟನ್ನು ಕೊಡೋಕ್ಕಾಗಲ್ಲ. ಸೊ ಫಸ್ಟ್ ಅಪ್ಲಿಕೇಶನ್ ಈಸ್ ಡಯಾಗ್ನೋಸಿಸ್ ಯಾವುದರಿಂದ ಮಾಡ್ತೀವಿ? PCR ಇಂದ. ಓಕೆ, ದ ಅಪ್ಲಿಕೇಶನ್ ಆಫ್ ಡಯಾಗ್ನೋಸಿಸ್ ಈಸ್ ಟು ಡಿಟೆಕ್ಷನ್ ಆಫ್ several disease. It is one of the important application. And then genetically modified crop. Genetically modified crop. Genetically modified crop ಅಂದರೆ ಇವಾಗ ಕ್ರಾಪ್ ಗ್ರೀನ್ ರೆವಲ್ಯೂಷನ್ ಅಂತ ಬಂದಿತ್ತು ಮಿಡ್ಲು. ಆ ಗ್ರೀನ್ ರೆವಲ್ಯೂಷನ್ ಯಾವುದರಿಂದ ಪಾಸಿಬಲ್ ಆಯಿತು ಅಂದರೆ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್. ಇವಾಗ ನಾವು ಸುಮಾರು ನೋಡ್ತೀವಿ, ಹೈಬ್ರಿಡ್ಸ್ ಅನ್ನು ನೋಡ್ತೀವಿ ನಾವು. ಇವಾಗ ಹೈಬ್ರಿಡ್ಸ್ ಏನಾಗಿರುತ್ತೆ, ಅದು 3 ಮಂತಿಗೆ ಒಂದ್ಸಲ ಕ್ರಾಪ್ ಬರೋದು ಆಗಿರ್ಬೋದು, ಅಥವಾ ಪೆಸ್ಟ್ ರೆಸಿಸ್ಟೆನ್ಸ್ ನಾವು ಪ್ಲಾಂಟನ್ನು ತೊಗೊಂಡಾಗಿರ್ಬೋದು. ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಅಂದರೆ ಆ ಒಂದು ಸಸ್ಯಗಳಿರುವಂತಹ ಒಂದು ಜೀನನ್ನು ನಾವು ಮಾಡಿಫೈ ಮಾಡಿರ್ತೀವಿ. ಇವಾಗ ಒಂದು ಯಾವುದೋ ಪೆಸ್ಟ್ ರೆಸಿಸ್ಟೆನ್ಸ್ ಜೀನನ್ನು
ಅದರಲ್ಲಿ ಆ್ಯಡ್ ಮಾಡಿರ್ತೀವಿ. ಪೆಸ್ಟ್ ರೆಸಿಸ್ಟೆನ್ಸ್ ಜೀನ್ ಅಂದರೆ ಏನು? ಆ ಒಂದು ಕ್ರಾಪಿಗೆ ಯಾವುದೇ ಒಂದು ಡಿಸೀಸ್ ಬರದೇ ಇರೋ ತರಹ ನಾವು ಜೆನೆಟಿಕಲಿ ಮಾಡಿಫೈಡ್ ಮಾಡಿರ್ತೀವಿ. ಆ್ಯಂಡ್ ದೆನ್ ಬಿ ಟಿ ಕಾಟನ್ ಆಗಿರ್ಬೋದು, ಬಿ ಟಿ ಬ್ರಿಂಜಾಲ್ ಆಗಿರ್ಬೋದು, ಸುಮಾರು ಈ ಒಂದು ವೆಜಿಟೇಬಲ್ಸ್ ಮತ್ತು ಕ್ರಾಪ್ಸ್ ಆಗಿರ್ಬೋದು, ಸುಮಾರು ಒಂದು ಬೆಳೆಗಳನ್ನು ಜೆನೆಟಿಕಲಿ ಮಾಡಿಫೈಡ್ ಆಗಿ ಅದನ್ನು ಗ್ರೋ ಮಾಡೋದು. ಇದರಿಂದ ಏನಾಗತ್ತಪ್ಪ ಅಂದರೆ ಈಲ್ಡ್ ಜಾಸ್ತಿ ಆಗುತ್ತೆ, ಡಿಸೀಸ್ ಫ್ರೀ ಆಗಿ ಬರುತ್ತೆ, ಪೆಸ್ಟ್ ರೆಸಿಸ್ಟೆನ್ಸ್ ಪ್ಲಾಂಟನ್ನು ನಾವು ತೊಗೊಳ್ಬೋದು, ಮತ್ತು ಹೈಬ್ರಿಡ್ ವೆರೈಟೀಸನ್ನು ತೊಗೋಬೋದು ನಾವು. ಇವಾಗ ಟೊಮ್ಯಾಟೊ ಅಂತ ಹೇಳಿದ್ವಿ ನಾವು, ಟೊಮ್ಯಾಟೊ ಮತ್ತು ಪೊಟ್ಯಾಟೋನ ನಾವು ಅದನ್ನು ಹೈಬ್ರಿಡೈಸೇಷನ್ ಮಾಡಿ ಏನು ಮಾಡಿದ್ವಿ, ಟೊಮ್ಯಾಟೋನ ನಾವು ಎಕ್ಸ್ಟ್ರಾಕ್ಟ್ ಮಾಡಿದ್ವಿ. ಯಾವುದರಿಂದ? ಇಟ್ ಈಸ್ ದಿ ಪಾಸಿಬಿಲಿಟಿ ಆಫ್ ಬಯೋಟೆಕ್ನಾಲಜಿ. ದ್ಯಾಟ್ ಈಸ್ ಆಲ್ಸೋ ಒನ್ ಆಫ್ ದಿ ಅಪ್ಲಿಕೇಶನ್ ಆಫ್ ಬಯೋಟೆಕ್ನಾಲಜಿ. ಈ ಒಂದು ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸಿಂದ ನಾವು ಹೈಬ್ರಿಡ್ ವೆರೈಟೀಸನ್ನು ತೊಗೋಬೋದು, ಆಮೇಲೆ ಪೆಸ್ಟ್ ರೆಸಿಸ್ಟೆನ್ಸ್ ಪ್ಲಾಂಟನ್ನು ನಾವು ತೊಗೋಬಹುದು, ಆ್ಯಂಡ್ ಸುಮಾರು ಒಂದು ವೈಟಮಿನ್ಸನ್ನು ಪ್ರೊಡ್ಯೂಸ್ ಮಾಡುವಂಥ ಜೀನನ್ನು ನಾವು ಪ್ಲ್ಯಾಂಟಲ್ಲಿ ನಾವು ಅದನ್ನು ಆ್ಯಡ್ ಮಾಡಿ ನಾವು ಅದನ್ನು ಬೆಳೆಯಬಹುದು. ಸುಮಾರು ಬೇಕಂತ ಒಂದು ಹೆಲ್ತ್ ಬೆನಿಫಿಷಿಯಲ್ ಆಗಿರುವಂತಹ ಒಂದು ಕ್ರಾಪ್ ವೆರೈಟಿನ ನಾವು ಜೆನೆಟಿಕಲಿ ಮಾಡಿಫೈ ಮಾಡ್ಬೋದು. ಇಟ್ ಈಸ್ ಜೆನೆಟಿಕಲಿ ಮಾಡಿಫೈಡ್, ಮಾಡಿಫೈಡ್ ಮಾಡೋದು. ಓಕೆ, ಜೆನೆಟಿಕಲಿ ಅಂದರೆ ಜೀನ್, ಅವನು ಜೀನ್ ಚೇಂಜ್ ಮಾಡೋದ್ರ ಮೂಲಕ ಮಾಡಿಫೈ ಮಾಡೋದು. ಇವಾಗ ಸ್ವಲ್ಪ ಅಪ್ಡೇಟ್ ಆಗೋದು. ಇವಾಗ ಒಂದಿದೆ, ಒಂದು ಪ್ಲ್ಯಾಂಟ್ ಒಂದು ವೆಜಿಟೇಬಲ್ ವೆರೈಟೀಸ್ ಅಂತ ತಗೊಳ್ಳಿ. ಓಕೆ, ಆ ಒಂದು ವೆಜಿಟೇಬಲಲ್ಲಿ ಜಸ್ಟ್ ವೈಟಮಿನ್ ಎ ಆ್ಯಂಡ್ ಸಿ ಅಷ್ಟೇ ಇದೆ. ಓಕೆ, ನಮಗೆ ವೈಟಮಿನ್ ಇ ಬೇಕು, ವೈಟಮಿನ್ ಇ ಅಥವಾ ಸಿ ಯಾವುದೊಂದು ಜಾಸ್ತಿ ಬೇಕು. ಸೊ ಆ ವೆಜಿಟೇಬಲ್ ವೆರೈಟೀಸ್ಗೆ ನಾವು ವೈಟಮಿನ್ ಸಿ ಪ್ರೊಡ್ಯೂಸ್ ಮಾಡುವಂತಹ ಒಂದು ಜೀನನ್ನು ನಾವು ಅದನ್ನು ಮಾಡಿಫೈಡ್ ಮಾಡಿ ಅದನ್ನು ಗ್ರೋ ಮಾಡುವಂಥದ್ದು. ಸೊ ಅದು ಮುಂಚೆ ಏನಿತ್ತು, ಸ್ವಲ್ಪ ನ್ಯೂಟ್ರಿಷನಲ್ ಬೆನಿಫಿಷಿಯಲ್ ಇತ್ತು. ಇವಾಗ ಅದನ್ನು ನಾವು ಏನು ಜೆನೆಟಿಕಲಿ ಮಾಡಿಫೈಡ್ ಮಾಡಿದ್ವಿ ಅಂದರೆ ಎಕ್ಸ್ಟ್ರಾ ನ್ಯೂಟ್ರಿಷನ್, ಎಕ್ಸ್ಟ್ರಾ ವೈಟಮಿನ್ಸನ್ನು ಪ್ರೊಡ್ಯೂಸ್ ಮಾಡೋ ಥರ ನಾವು ಅದನ್ನು ಜೆನೆಟಿಕಲಿ ಮಾಡಿಫೈಡ್ ಮಾಡಿದ್ವಿ. ದಟ್ ಈಸ್ ಪಾಸಿಬಿಲಿಟಿ ಆಫ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್. ಅದಕ್ಕೆ ನಾವು ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂತ ಕರಿತೀವಿ. ಆ್ಯಂಡ್ ಥರ್ಡ್ ಈಸ್ ಫುಡ್ ಪ್ರೊಸೆಸಿಂಗ್. ಫುಡ್ ಪ್ರೊಸೆಸ್ಸಲ್ಲಿ ತುಂಬ ವೈಡ್ ವೆರೈಟೀಸ್ ಆಫ್ ಅಪ್ಲಿಕೇಶನ್ಸ್ ಬರುತ್ತೆ. ಇವಾಗ ಮ್ಯಾನುಫ್ಯಾಕ್ಚರ್ ಆಫ್ ಐಸ್ ಕ್ರೀಮ್ ಆಗಿರ್ಬೋದು, ಅಥವಾ ಸ್ಟೋರೇಜ್ ಆಫ್ ಫುಡ್. ಇವಾಗ ನಾವು ಫುಡ್ಡನ್ನು ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ, ಅದೇನಾಗಿರುತ್ತೆ, ಇಂತಿಷ್ಟು ದಿನಗಳ ತನಕ ಅದನ್ನು ಇದಾಗಲ್ಲ ಅಂದರೆ ಡಿಕೆ ಆಗದೆ ಇರೋದಾಗೆ, ಕೆಡದೆ ಇರೋ ಥರ ಅದನ್ನು ಪ್ರಿಸರ್ವ್ ಮಾಡಿರ್ತೀವಿ ಬಿಕಾಸ್ ಆಫ್ ಫುಡ್ ಪ್ರೊಸೆಸಿಂಗ್ ಈಸ್ ಒನ್ ಆಫ್ ದಿ ಅಪ್ಲಿಕೇಶನ್ ಆಫ್ ಬಯೋಟೆಕ್ನಾಲಜಿ. ಇವಾಗ ಪಿಕಲ್ ಆಗಿರ್ಬೋದು, ಇವಾಗ ಪಿಕಲ್ ಫ್ಯಾಕ್ಟ್ರಿನಲ್ಲಿ ಏನು ಮಾಡ್ತೀವಿ ಅಂದರೆ ಒಮ್ಮೆ ಪ್ರಿಪೇರ್ ಮಾಡೋಂಥ ಪಿಕಲ್ಲು ಅಪ್ ಟು 6 months 1 year ತನಕ ನಾವು ಪ್ರಿಸರ್ವ್ ಮಾಡಿ ಇಡ್ಬೋದು. ಆ್ಯಂಡ್ ಸೆವರಲ್ ಬಟರ್ ಆಗಿರ್ಬೋದು ಅಥವಾ ಮಿಲ್ಕ್ ಆಗಿರ್ಬೋದು, ಆ್ಯಂಡ್ ಬಟರ್ ಮಿಲ್ಕ್ ಆ್ಯಂಡ್ ಗೀ ಆಗಿರ್ಬೋದು, ಆಮೇಲೆ ಚೀಸ್, ಆಮೇಲೆ ಸುಮಾರು ಒಂದು ಮಿಲ್ಕ್ ಪ್ರಾಡಕ್ಟ್ ಆಗಿರ್ಬೋದು, ಡೈರಿ ಪ್ರಾಡಕ್ಟ್ ಆಗಿರ್ಬೋದು, ಆ್ಯಂಡ್ ಕೆಲವಷ್ಟು ಬೆವರೇಜಸ್, ಜ್ಯೂಸಸ್ ಆಗಿರ್ಬೋದು ಪ್ರೊಸೆಸ್ ಮಾಡೋದು ಆ ಒಂದು ಫುಡ್ ಪ್ರೊಸೆಸ್ಗೆ ಹೆಲ್ಪ್ ಆಗುತ್ತೆ. ಫುಡ್ ಪ್ರೊಸೆಸಿಂಗ್ ಈಸ್ ಆಲ್ಸೋ ಒನ್ ಆಫ್ ದಿ ಅಪ್ಲಿಕೇಶನ್ ಆಫ್ ಬಯೋಟೆಕ್ನಾಲಜಿ. ಆ್ಯಂಡ್ ಫೋರ್ತ್ ಒನ್ ಈಸ್ ವೇಸ್ಟ್ ಟ್ರೀಟ್ಮೆಂಟ್. Waste treatment is come under the environmental biotechnology. Waste treatment ಅಂದರೆ ಏನು? ಸುಮಾರು ಇವಾಗ ಸೀವೇಜ್ ಟ್ರೀಟ್ಮೆಂಟ್ ಅಂತ ಇರುತ್ತೆ. ಸೀವೇಜ್ ಟ್ರೀಟ್ಮೆಂಟ್ ಅಂದರೆ ಏನು? ಇವಾಗ ಯಾವುದೇ ಒಂದು ವಾಟರ್ ಅದು ಪೊಲ್ಯೂಟೆಂಟ್ ಆಗಿದೆ, ಬಿಫೋರ್ ವಿ ಆರ್ ಯೂಸಿಂಗ್ ದ್ಯಾಟ್ ವಾಟರ್ ವಿ ಹ್ಯಾವ್ ಟು ಪ್ಯೂರಿಫೈ. ಓಕೆ, ಆ ಒಂದು ವಾಟರನ್ನಾಗಿ ನಾವು ಪ್ಯೂರಿಫೈ ಮಾಡಬೇಕು. ಆ್ಯಂಡ್ ವೇಸ್ಟೇಜ್, ಇವಾಗ ಸುಮಾರು ನಮ್ಮ ಎನ್ವಿರಾನ್ಮೆಂಟಲ್ಲಿ ನಾವು ಕಸನ ಚೆಲ್ತೀವಿ, ತುಂಬ ವೇಸ್ಟೇಜನ್ನು ನಾವು ಡಂಪ್ ಮಾಡ್ತೀವಿ ನೇಚರ್ಗೆ. ಆ ಒಂದು ವೇಸ್ಟೇಜನ್ನು ಅದನ್ನೇನು ಮಾಡೋದು, ಡಿಕೆಗೆ ಹೆಲ್ಪ್ ಮಾಡೋದು. ಸೊ ಈ ಒಂದು ವೇಸ್ಟ್ ಟ್ರೀಟ್ಮೆಂಟ್ಗೆ ಸುಮಾರು ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಇದೆ. ಕೆಲವೊಂದಿಷ್ಟು ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಏನು ಮಾಡುತ್ತಪ್ಪ ಅಂದರೆ ಡಿಕೆಗೆ ಹೆಲ್ಪ್ ಮಾಡುತ್ತೆ, ಡಿಕೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ನಮ್ಮ ಎನ್ವಿರಾನ್ಮೆಂಟಲ್ಲಿರುವಂತಹ ಒಂದು ವೇಸ್ಟ್ ಪ್ರಾಡಕ್ಟು ಅದು ಕೊಳ್ತು ಹೋದರೆ ನಮಗೆ ಬೆನಿಫಿಟ್ಸು. ಓಕೆ, ನಮಗೆ ಬೆನಿಫಿಟ್, ಯಾಕಂದರೆ ನಮ್ಮ ಎನ್ವಿರಾನ್ಮೆಂಟ್ ಕ್ಲೀನ್ ಆಗಿರುತ್ತೆ.
ಆ್ಯಂಡ್ ವಾಟರ್. ನಾವು ವಾಟರ್ ರೀಸೈಕ್ಲಿಂಗ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಸುಮಾರು ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸನ್ನು ಯೂಸ್ ಮಾಡಿಕೊಂಡು, ಆಮೇಲೆ ಕೆಲವೊಂದಿಷ್ಟು ಪ್ರಾಡಕ್ಟ್ಸನ್ನು ಯೂಸ್ ಮಾಡಿಕೊಂಡು, ಕೆಲವೊಂದಿಷ್ಟು ಪ್ರೊಸೆಸ್ಗಳ ಮೂಲಕ ಏನು ಮಾಡ್ತೀವಿ ಅಂದರೆ ಅವ್ದು ವಾಟರನ್ನು ಪ್ಯೂರಿಫೈ ಮಾಡ್ತೀವಿ. ಸೊ ವೇಸ್ಟ್ ಟ್ರೀಟ್ಮೆಂಟ್, ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಬಯೋಟೆಕ್ನಾಲಜಿ ಹೆಲ್ಪ್ ಮಾಡುತ್ತೆ. ಸುಮಾರು ಒಂದು ಬ್ಯಾಕ್ಟೀರಿಯಾಸ್ ಏನು ಮಾಡುತ್ತಪ್ಪ ಅಂದರೆ ಡಿಕೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ಎನ್ವಿರಾನ್ಮೆಂಟಲ್ಲಿ ಇರುವಂಥ ಒಂದು ವೇಸ್ಟ್ ಪ್ರಾಡಕ್ಟನ್ನು ಡಿಕೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ವಾಟರ್ ಪ್ಯೂರಿಫಿಕೇಷನ್, ಓಕೆ, ವಾಟರ್ ಪ್ಯೂರಿಫಿಕೇಷನ್ಗೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಈಸ್ ವೇಸ್ಟ್ ಮ್ಯಾನೇಜ್ಮೆಂಟ್ ಈಸ್ ದಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಇನ್ ಬಯೋಟೆಕ್ನಾಲಜಿ. ಆ್ಯಂಡ್ ಎನರ್ಜಿ ಪ್ರೊಡಕ್ಷನ್, ವಿ ಕ್ಯಾನ್ ಪ್ರೊಡ್ಯೂಸ್ ಎನರ್ಜಿ ಪ್ರೊಡಕ್ಷನ್. ಓಕೆ, ಬಯೋಟೆಕ್ನಾಲಜಿದು ಅಪ್ಲಿಕೇಶನ್ ಕೆಲವೊಂದು ಕ್ಷೇತ್ರದಲ್ಲಿ ಒಂದೊಂದು ಫೀಲ್ಡಲ್ಲೂ ಸಹ ಬೇರೆ ಬೇರೆ ಅಪ್ಲಿಕೇಶನ್ಸ್ ಇದೆ. ಇವಾಗ ಅಗ್ರಿಕಲ್ಚರಲ್ಲಿ ಅಪ್ಲಿಕೇಶನ್ಸ್ ಇದೆ, ಆಮೇಲೆ ಮೆಡಿಕಲ್ ಫೀಲ್ಡಲ್ಲಿ ಅಪ್ಲಿಕೇಶನ್ಸ್ ಇದೆ, ಆ್ಯಂಡ್ ಎನ್ವಿರಾನ್ಮೆಂಟಲ್ ಸೈನ್ಸಲ್ಲಿ ಅಪ್ಲಿಕೇಶನ್ಸ್ ಇದೆ. ಸುಮಾರು ಒಂದು ಫುಡ್ ಇಂಡಸ್ಟ್ರಿನಲ್ಲಿ ಬಯೋಟೆಕ್ನಾಲಜಿ ಅಪ್ಲಿಕೇಶನ್ಸ್ ಇದೆ. ಸೊ ವಿ ವಿಲ್ ಸ್ಟಡಿ ಒನ್ ಬೈ ಒನ್. ಫಸ್ಟ್ ವಿ ವಿಲ್ ಸ್ಟಡಿ ಅಬೌಟ್ ಅಪ್ಲಿಕೇಶನ್ಸ್ ಆಫ್ ಬಯೋಟೆಕ್ನಾಲಜಿ ಇನ್ ಅಗ್ರಿಕಲ್ಚರ್. Applications of biotechnology in agriculture. The first application is agrochemical based agriculture. Agrochemical based agriculture. Agrochemical based ಅಗ್ರಿಕಲ್ಚರ್ ಮೀನ್ಸ್ ಅಗ್ರೋಕೆಮಿಕಲ್ಸ್ ಅನ್ನು ನಾವು ಯೂಸ್ ಮಾಡಿಕೊಂಡು ಅಗ್ರಿಕಲ್ಚರ್ ಮಾಡೋದು. ಅಗ್ರೋಕೆಮಿಕಲ್ಸ್ ಆರ್ ನಾಟ್ ಸೋ ಹಾರ್ಮ್ಫುಲ್ ಟು ದಟ್ ಲ್ಯಾಂಡ್. ಓಕೆ, ಅಗ್ರೋಕೆಮಿಕಲ್ಸನ್ನು ನಾವು ಯೂಸ್ ಮಾಡಿಕೊಂಡು ನಾವು ಅಗ್ರಿಕಲ್ಚರನ್ನು ಮಾಡ್ಬೋದು. ಈ ಒಂದು ಅಗ್ರೋಕೆಮಿಕಲ್ಸನ್ನು ನಾವು ಯೂಸ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಪೆಸ್ಟ್ ರೆಸಿಸ್ಟೆನ್ಸ್ ಈಲ್ಡನ್ನು ನಾವು ತಗೋಬೋದು, ಮತ್ತು ಡಿಸೀಸ್ ಫ್ರೀ ಕ್ರಾಪ್ ವಿ ವಿಲ್ ಗೆಟ್. ಓಕೆ, ಸೆಕೆಂಡ್ ಅಪ್ಲಿಕೇಶನ್ ಈಸ್ ಆರ್ಗ್ಯಾನಿಕ್ agriculture. ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಮೀನ್ಸ್ ಯಾವುದೇ ಒಂದು ಕೆಮಿಕಲ್ ಬೇಸ್ಡ್ ಫರ್ಟಿಲೈಸರ್ಸನ್ನು, ಒಂದು ಕೆಮಿಕಲ್ ಪೆಸ್ಟಿಸೈಡ್ ಅಥವಾ ಆಗಿರ್ಬೋದು, ಫಂಜಿಸೈಡ್ ಆಗಿರ್ಬೋದು, ಇವುಗಳನ್ನು ಯೂಸ್ ಮಾಡದೆ ಜಸ್ಟ್ ನಾವು ಆರ್ಗ್ಯಾನಿಕ್ ಆಗಿ ನಾವು ಅಗ್ರಿಕಲ್ಚರನ್ನು ಮಾಡೋದು. ಲೈಕ್ ವರ್ಮಿ ಕಂಪೋಸ್ಟ್ ಆಗಿರ್ಬೋದು, ಅಥವಾ ಕೆಲವೊಂದಿಷ್ಟು ಮೈಕ್ರೋಬ್ಸ್ ಮೀಡಿಯೇಟೆಡ್ ಫರ್ಟಿಲೈಸರ್ಸನ್ನು ನಾವು ಅಗ್ರಿಕಲ್ಚರ್ ಯೂಸ್ ಮಾಡಿಕೊಂಡು ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಆಗಿ ನಾವು ಬೆಳೆಯೋದು. ಇವಾಗ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಅಂದರೆ ಏನು? ಯೂಶ್ವಲಿ ನಾವು ಜನ ಏನು ಮಾಡ್ತಾರೆ, ಎರೆಹುಳು ಗೊಬ್ಬರನೇ ಯೂಸ್ ಮಾಡ್ತಾರೆ, ಅಥವಾ ಗೋಬರ್ ಅಂದರೆ ಮೀನ್ಸ್ ಸೆಗಣಿ ಗೊಬ್ಬರ. ಆ ಒಂದು ಗೋಬರ್ ಫರ್ಟಿಲೈಸರ್ಸನ್ನು ಆ್ಯಂಡ್ ವರ್ಮಿ ಕಾಂಪೋಸ್ಟಿಂಗನ್ನು ಯೂಸ್ ಮಾಡಿಕೊಂಡು ಇವಾಗ ಸುಮಾರು ಬಂದಿದೆ. ಅಂದರೆ ಜೀವಾಮೃತ ಅಂತ ಬರುತ್ತೆ. ಜೀವಾಮೃತ ಅಂದರೆ ಅದನ್ನು ಆ್ಯಡ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಕ್ರಾಪ್ ಜಾಸ್ತಿ ಆಗುತ್ತೆ, ಪೆಸ್ಟ್ ರೆಸಿಸ್ಟೆನ್ಸ್ ಆಗುತ್ತೆ, ಸುಮಾರು ಯಾವುದೇ ಒಂದು ರೋಗಗಳು ಆ ಒಂದು ಕ್ರಾಪಿಗೆ ಬರಲ್ಲ. ಆರ್ಗ್ಯಾನಿಕ್ ಬೇಸ್ಡ್ ಅಗ್ರಿಕಲ್ಚರ್ನ ನಾವು ಬಯೋಟೆಕ್ನಾಲಜಿನಲ್ಲಿ ಮಾಡ್ಬೋದು. ಯಾವ ರೀತಿ ಅಂದರೆ ಕೆಲವೊಂದಿಷ್ಟು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಅಥವಾ ಅಗ್ರಿಕಲ್ಚರ್ ಫ್ರೆಂಡ್ಲಿ ಬ್ಯಾಕ್ಟೀರಿಯಾಸನ್ನು ತಗೊಂಡು ಅವುಗಳಿಂದ ನಾವು ಫರ್ಟಿಲೈಸರ್ಸನ್ನು ನಾವು ಅದನ್ನು ಪ್ರಿಪೇರ್ ಮಾಡಿ ಅಗ್ರಿಕಲ್ಚರ್ಗೆ ಯೂಸ್ ಮಾಡ್ಕೋಬೋದು. ಸೊ ಟೋಟಲಿ ಆರ್ಗ್ಯಾನಿಕ್ ಅಗ್ರಿಕಲ್ಚರನ್ನು ನಾವು ಬಯೋಟೆಕ್ನಾಲಜಿನಿಂದ ನಾವು ಪಡ್ಕೋಬೋದು. ದಿಸ್ ಇಸ್ ದ ವೆರಿ healthiest agriculture and one of the important for human health. Okay, ಕೆಮಿಕಲ್ ಫ್ರೀ ಆಗಿರುವಂತಹ ಒಂದು ಕ್ರಾಪನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ಹೆಲ್ತ್ ಕೂಡ ಸ್ಟೇಬಲ್ ಆಗಿರುತ್ತೆ. ಸೊ ದಿಸ್ ಈಸ್ ಅಬೌಟ್ ಸೆಕೆಂಡ್ ಅಪ್ಲಿಕೇಶನ್, ದಟ್ ಈಸ್ ಆರ್ಗ್ಯಾನಿಕ್ ಅಗ್ರಿಕಲ್ಚರ್. ದ ಥರ್ಡ್ ಒನ್ ಈಸ್ genetically engineered crop based agriculture. Genetically engineered crop based means
The name only indicates genetically engineered. Genetically engineered. ಹಿಂದೆ ಗ್ರೀನ್ ರೆವಲ್ಯೂಷನ್ ಸಕ್ಸಸ್ಫುಲ್ ಆಯಿತು. ಗ್ರೀನ್ ರೆವಲ್ಯೂಷನ್ ಅಂದರೆ ಏನು ಅದರಲ್ಲಿ ಆಯ್ತಂದರೆ ಸಕ್ಸಸ್ಫುಲ್ ಆಯ್ತಂದರೆ ನಮಗೆ ಜಾಸ್ತಿ ಈಲ್ಡ್ ಸಿಕ್ತು ಗ್ರೀನ್ ರೆವಲ್ಯೂಷನಲ್ಲಿ. ಯಾವ ರೀತಿಯಾಗಿ ಸಿಕ್ತಂದರೆ ಬಿಕಾಸ್ ಯೂಸ್ ಆಫ್ ಗ್ರೀನ್ ರೆವಲ್ಯೂಷನ್. ಈ ಗ್ರೀನ್ ರೆವಲ್ಯೂಷನಲ್ಲಿ ನಮಗೆ ಜಾಸ್ತಿ ಈಲ್ಡ್ ಸಿಕ್ತು. ಈಲ್ಡ್ ಡಿಕ್ರೀಸ್ ಆಗಿತ್ತು. Why? Because using agrochemicals, fertilizers and pesticides. Okay. Genetically engineered crop based agriculture ಅಂದರೆ ಜೆನೆಟಿಕಲಿ ಅಂದರೆ ಆ ಒಂದು ಕ್ರಾಪ್ದು ಜೀನನ್ನು ಮಾಡಿಫೈ ಮಾಡೋದ್ರಿಂದ ಆ್ಯಂಡ್ ಆಲ್ಸೋ ಯೂಸಿಂಗ್ ಆಫ್ ಅಗ್ರೋಕೆಮಿಕಲ್ಸ್, ಫರ್ಟಿಲೈಸರ್ಸ್ ಆ್ಯಂಡ್ ಪೆಸ್ಟಿಸೈಡ್ಸ್ ಬೈ ಪ್ರಾಕ್ಟೀಸ್ ಆಫ್ ಇವುಗಳ 3 ಮೆಥಡನ್ನು ನಾವು ಪ್ರಾಕ್ಟೀಸ್ ಮಾಡಿದಾಗ ಏನಾಯ್ತಪ್ಪ ಅಂದರೆ ನಮಗೆ ಈಲ್ಡ್ ಜಾಸ್ತಿ ಸಿಕ್ತು. ಓಕೆ, ಅಗ್ರೋಕೆಮಿಕಲ್ಸ್ನ ನಾವು ಅಗ್ರಿಕಲ್ಚರ್ ಯೂಸ್ ಮಾಡೋದ್ರಿಂದ, ಫರ್ಟಿಲೈಸರ್ಸನ್ನು ಯೂಸ್ ಮಾಡೋದ್ರಿಂದ, ಪೆಸ್ಟಿಸೈಡ್ಸ್ನ ಯೂಸ್ ಮಾಡೋದ್ರಿಂದ ಏನಾಯ್ತಪ್ಪ ಅಂದರೆ ಆಟೋಮೆಟಿಕ್ ಆಗಿ ನಮಗೆ ಈಲ್ಡು ಡಿಕ್ರೀಸ್ ಆಯಿತು. ಆ ಒಂದು ಈಲ್ಡ್ ಡಿಕ್ರೀಸ್ ಆಗಿದ್ದನ್ನು ನಾವು ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ. ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ. ಓಕೆ, ಆ ಒಂದು ಗ್ರೀನ್ ರೆವಲ್ಯೂಷನ್ ಸಾಧ್ಯ ಆಗೋದು ಯಾವುದರಿಂದ ಅಂದರೆ ಬಿಕಾಸ್ ಆಫ್ ಬಯೋಟೆಕ್ನಾಲಜಿ, ದಟ್ ಈಸ್ ಜೆನೆಟಿಕಲಿ ಇಂಜಿನಿಯರ್ಡ್ ಕ್ರಾಪ್ ಬೇಸ್ಡ್ ಅಗ್ರಿಕಲ್ಚರ್. ಈ ಒಂದು ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಬೇಸ್ಡ್ ಅಗ್ರಿಕಲ್ಚರನ್ನು ನಾವು ಮಾಡಿಕೊಂಡಾಗ ಏನಾಯ್ತಪ್ಪ ಅಂದರೆ ನಮಗೆ ಕ್ರಾಪ್ ಈಲ್ಡ್ ಜಾಸ್ತಿ ಸಿಕ್ತು ಆ್ಯಂಡ್ ಪೆಸ್ಟ್ ರೆಸಿಸ್ಟೆನ್ಸ್ ವೆರೈಟೀಸನ್ನು ನಾವು ತೊಗೊಂಡ್ವಿ ಆ್ಯಂಡ್ ಜಾಸ್ತಿ ನ್ಯೂಟ್ರಿಷನ್ ಇರುವಂತಹ ಒಂದು ಕ್ರಾಪ್ ವೆರೈಟೀಸನ್ನು ನಾವು ಪಡ್ಕೊಂಡ್ವಿ. ಸೊ ಬಿಕಾಸ್ ಆಫ್ ಪ್ರಾಕ್ಟೀಸ್ ಆಫ್ ಜೆನೆಟಿಕಲಿ ಇಂಜಿನಿಯರ್ಡ್ ಕ್ರಾಪ್ ಬೇಸ್ಡ್ ಅಗ್ರಿಕಲ್ಚರ್. ಆ್ಯಂಡ್ ದೆನ್ ಫೋರ್ತ್ ಅಪ್ಲಿಕೇಶನ್ ಈಸ್ GMO crops, genetically modified organisms. Plants, ಬ್ಯಾಕ್ಟೀರಿಯಾ, ಫಂಜಿ, ಅನಿಮಲ್, ಪ್ಲಾಂಟ್ ಆಗಿರ್ಬೋದು, ಬ್ಯಾಕ್ಟೀರಿಯಾ, ಫಂಜಿ, ಅನಿಮಲ್ಸ್ ಆಗಿರ್ಬೋದು, ಇವುಗಳ ಜೀನ್ಸನ್ನು ಮಾಡಿಫೈ ಮಾಡ್ತೀವಿ. ಇವುಗಳನ್ನ ಜೀನ್ಸ್ನ ಮಾಡಿಫೈ ಮಾಡಿದ್ದಕ್ಕೆ ಏನಂತಂದರೆ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಸೊ ಈ ಒಂದು ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸನ್ನು ಅಗ್ರಿಕಲ್ಚರಲ್ಲಿ ಸುಮಾರು ಹೆಲ್ಪ್ ಆಗುತ್ತೆ. ಪ್ಲಾಂಟ್ಸ್, ಬ್ಯಾಕ್ಟೀರಿಯಾ, bacteria and animal, plants, bacteria, fungi and animal whose genes have been altered by manipulations called GMO, that is genetically modified organisms. Genetically modified
ಆರ್ಗ್ಯಾನಿಸಮ್ಸ್. ಜಿಎಂಒ ಆರ್ಗ್ಯಾನಿಸಮ್ಸ್ ಅಂದರೆ ಏನಂದರೆ ಪ್ಲಾಂಟ್ಸ್ ಆ್ಯಂಡ್ ಬ್ಯಾಕ್ಟೀರಿಯಾ. ಇವಾಗ ಪ್ಲಾಂಟ್ಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಫಂಜೈ ಆರ್ ಎನಿಮಲ್ಸ್. These genes have been altered by manipulation. This is called GMO. ಪ್ಲಾಂಟ್ ಆಗಿರ್ಬೋದು, ಅನಿಮಲ್ ಆಗಿರ್ಬೋದು, ಅಥವಾ ಫಂಜೈ ಬ್ಯಾಕ್ಟೀರಿಯಾ ಆಗಿರ್ಬೋದು, ಇವುಗಳ ಜೀನನ್ನು ಆಲ್ಟರ್ ಮಾಡೋದ್ರಿಂದ ನಾವು ಏನಂತೀವಪ್ಪ ಅಂದರೆ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್. ದೀಸ್ ಆರ್ ಜೀನ್ಸ್ ಆರ್ ಆಲ್ಟರ್ಡ್, ಮಾಡಿಫೈ ಆಗಿದೆ, ಮುಂಚೆಗಿನ ಜಾಸ್ತಿ ಮಾಡಿಫೈ ಆಗಿದೆ, ವಿಚ್ ಈಸ್ ವೆರಿ ಯೂಸ್ಫುಲ್ ಟು ಫ್ರಮ್ ಬಿಫೋರ್. ಮೊದಲಿಗೆ ಯಾವ ರೀತಿಯಾಗಿ ಯೂಸ್ಫುಲ್ ಇತ್ತಲ್ಲ ಆ ಜೀನು, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಚೇಂಜಸ್ ಆಗಿದೆ. ಅಂದರೆ ಅದನ್ನು ನಾವು ಮಾಡಿಫೈ ಮಾಡ್ಕೊಂಡಿದ್ದೀವಿ. ಅದು ಪ್ಲಾಂಟೆಡ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಫಂಜೈ ಆಗಿರ್ಬೋದು, ಅನಿಮಲ್ ಆಗಿರ್ಬೋದು. ನಾವು ಇವುಗಳಿಗೆ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಈ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸಿಂದ ಸುಮಾರು ಬೆನಿಫಿಟ್ಸ್ ಇದೆ. ಓಕೆ, ನಾವು GM ಪ್ಲಾಂಟ್ಸ್ ಅಂತ ಕರಿತೀವಿ. Genetically modified plants. GM plants. GM plants means genetically modified plants. Genetically modified plants have many applications. That is made crop more tolerant to abiotic stress. Made crop more tolerant to abiotic stress. Okay, genetically modified plants. Genetically modified plants ಅಂದರೆ ಏನಪ್ಪ ಅಂದರೆ ಆ ಒಂದು ಪ್ಲಾಂಟದ ಜೀನನ್ನು ಆಲ್ಟರ್ ಮಾಡೋದು ಬೈ ಮ್ಯಾನಿಪ್ಯುಲೇಷನ್ ಪ್ರೋಸೆಸ್. ಅದಕ್ಕೆ ನಾವು ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಅಂತ ಕರಿತೀವಿ. ಈ ಒಂದು ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ದಟ್ ಈಸ್ ನಥಿಂಗ್ ಬಟ್ GM ಪ್ಲಾಂಟ್ಸ್. ಆ GM ಪ್ಲಾಂಟ್ಸ್ ಇದ್ದು ಸುಮಾರು ಅಪ್ಲಿಕೇಶನ್ಸ್ ಇದೆ. ಅದರಲ್ಲಿ ಫಸ್ಟ್ ಇದು ಮೇಡ್ ಕ್ರಾಪ್ ಮೋರ್ ಟಾಲರೆಂಟ್ ಟು ಅಬಯೋಟಿಕ್ ಸ್ಟ್ರೆಸ್. ಟಾಲರೆಂಟ್ ಆಗಿ ತಡ್ಕೊಳ್ಳೋದು. ಓಕೆ, ಮೇಡ್ ಕ್ರಾಪ್ ಟು ಮೋರ್ ಟಾಲರೆಂಟ್ ಟು ಅಬಯೋಟಿಕ್ ಸ್ಟ್ರೆಸ್. ಅಬಯೋಟಿಕ್ ಸ್ಟ್ರೆಸ್ ಮೀನ್ಸ್ ಸೆವರಲ್ pH ಆಗಿರ್ಬೋದು, ಮತ್ತು ಟೆಂಪರೇಚರ್ ಆಗಿರ್ಬೋದು, ಕೆಲವೊಂದಿಷ್ಟು ಎಕ್ಸೆಸ್ ಆಫ್ ರೇಂಜಸ್ ಆಗಿರ್ಬೋದು. ಅಬಯೋಟಿಕ್ ಸ್ಟ್ರೆಸ್ಸಿಂದ ಟಾಲರೇಟ್ ಮಾಡ್ಕೊಳ್ಳುವಂಥ ಕೆಪಾಸಿಟಿಯನ್ನು ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸು ಒಳಗೊಂಡಿರುತ್ತೆ. ಆ್ಯಂಡ್ ಸೆಕೆಂಡ್ ಈಸ್ ರೆಡ್ಯೂಸ್ಡ್ ರೇಡಿಯನ್ಸ್ ಆನ್ ಕೆಮಿಕಲ್ ಫರ್ಟಿಲೈಸರ್. Reduced radiance on chemical fertilizers. Chemical fertilizer. And third one is helps to reduce post-harvest losses. Helps to reduce post-harvest losses. And fourth one is increased efficiency of mineral usage of plant. And increased usage of nutritional increased efficiency of mineral usage by plant
of genetically modified plant is enhanced nutritional value of food. Enhanced nutritional value of food, like vitamin A. Like vitamin A, example is vitamin A enriched rice. Okay, I will explain again the applications of genetically modified plants. You may get questions. What are GMO plant and their application? Genetically modified organisms or genetically modified plant ಅಂದ್ರೆ ಏನು ಮತ್ತು ಅವುಗಳ ಅಪ್ಲಿಕೇಶನ್ಸ್ ಅನ್ನು ನೀವು ಕೇಳಬಹುದು. GMO plants means or GMO organisms are genetically modified organisms are the plant, animal, bacteria or fungus. These genes are altered by manipulations and genetically modified organisms. ಇವುಗಳ ಜೀನ್ ಅನ್ನು ಆಲ್ಟರ್ ಮಾಡೋದ್ರಿಂದ ನಾವು ಏನು ಮಾಡ್ತೀವಿ ಅಂದರೆ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಈ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ GM ಪ್ಲಾಂಟು ಸುಮಾರು ಅಪ್ಲಿಕೇಶನ್ಸ್ ಅನ್ನು ಒಳಗೊಂಡಿದೆ. ಅದರಲ್ಲಿ ಫಸ್ಟ್ ಏನಪ್ಪ ಅಂದರೆ ಮೇಡ್ ಕ್ರಾಪ್ ಮೋರ್ ಟಾಲರೇಟ್ ಟು ಅಬಯೋಟಿಕ್ ಸ್ಟ್ರೆಸ್. ಓಕೆ, GM ಪ್ಲಾಂಟ್ಸ್ ಆರ್ ಮೋರ್ ಟಾಲರೇಟಿಂಗ್ ಟು ಅಬಯೋಟಿಕ್ ಸ್ಟ್ರೆಸ್. ಓಕೆ, ಇವು ಜಾಸ್ತಿ ಟಾಲರೇಟಿಂಗ್ ಕೆಪಾಸಿಟಿಯನ್ನು ಹೊಂದಿದೆ. And second is reduced radiations on chemical fertilizers. Reduced radiations on chemical fertilizers. ಈ ಒಂದು ರೇಡಿಯನ್ಸ್ ಅನ್ನ ಆ ಒಂದು ಕೆಮಿಕಲ್ ಫರ್ಟಿಲೈಸರ್ಸ್ ಇಂದ ಬರುವಂತಹ ಒಂದು ರೇಡಿಯನ್ಸ್ ಅನ್ನ ರಿಡ್ಯೂಸ್ ಮಾಡುತ್ತೆ. ಅಂದ್ರೆ ತನ್ನಗೆ ಹಾರ್ಮ್ ಮಾಡಿಕೊಳ್ಳೋದಕ್ಕೆ ಬಿಡಲ್ಲ. ಬಿಕಾಸ್ ಆಫ್ genetically modified. As I said, this is tolerating. This is more tolerating comparing to normal crop. ಸೊ ಆ ಒಂದು ಕೆಮಿಕಲ್ ಫರ್ಟಿಲೈಸರ್ ಇಂದ ಬರುವಂಥ ಒಂದು ರೇಡಿಯೇಷನ್ ಅನ್ನ ರಿಡ್ಯೂಸ್ ಮಾಡ್ಕೊಳ್ಳುತ್ತೆ, ಅಂದರೆ ಟಾಲರೇಟ್ ಮಾಡ್ಕೊಳ್ಳುತ್ತೆ. ಅಂದರೆ ಆ ಒಂದು ಕೆಮಿಕಲ್ಸ್ ಇಂದ ತನಗೆ ಆಗುವಂಥ ಒಂದು ಹಾರ್ಮನ್ನು ನಾಟ್ ಕಂಪ್ಲೀಟ್ ಆಗಿ ಅಥವಾ ಸುಮಾರು ಒಂದು ಕೆಲವು ಪರ್ಸೆಂಟೇಜನ್ನು ಕಮ್ಮಿ ಮಾಡ್ಕೊಳ್ಳುತ್ತೆ, ಟಾಲರೇಟ್ ಮಾಡ್ಕೊಳ್ಳುತ್ತೆ. ಅಂಡ್ ಥರ್ಡ್ ಒನ್ ಇಸ್ ಹೆಲ್ಪ್ಸ್ ಟು ರಿಡ್ಯೂಸ್ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್. ಇವಾಗ ಹಾರ್ವೆಸ್ಟಿಂಗ್ ಅಂದ್ರೆ ಏನು, ನಾವು ರಾಶಿ ಮಾಡೋದು. ಬಿಫೋರ್ ಅದನ್ನು ನಮಗೆ ಅದನ್ನು ಕಟಾವು ಮಾಡೋದಾಗಿರ್ಬೋದು ಅಥವಾ ಅದನ್ನು ಮಷೀನಿಗೆ ಹಾಕೋಕ್ಕಿಂತ ಮುಂಚೆ ಏನೇನು ಲಾಸಸ್ ಆಗುತ್ತೆ. ಲೈಕ್ ಇವಾಗ ಒಂದಿಷ್ಟು ಫ್ಲವರ್ಸ್ ಉದುರು ಬೀಳುತ್ತೆ. ಇವಾಗ ತೊಗರಿ ಕ್ರಾಪೇ ತಗೊಳ್ಳಿ. ನಾವು ತೊಗರಿನ ಗ್ರೋ ಮಾಡಿದಾಗ ಅದು ಏನಾಗುತ್ತೆ ಅಂದರೆ ಅದು ಫ್ಲವರು ಶೇಕಡ ಒಂದು 75% ಆ ಒಂದು ಫ್ಲವರು ಉದುರು ಬೀಳುತ್ತೆ. ಓಕೆ, ಸುಮಾರು ಕೆಲವಿಷ್ಟು ಅದರಲ್ಲಿ ಜಾಸ್ತಿ ಆದರೆ ಇವಾಗ 75% ಅಥವಾ 80%ಗಿಂತ ಜಾಸ್ತಿ ಉದುರು ಬಿದ್ದರೆ ಆ ಒಂದು ಫ್ಲವರ್ಸ್ ಉದುರಿದ್ರೆ ನಮಗೆ ಆ ಕ್ರಾಪ್ ಸಿಗಲ್ಲ, ಆ ಒಂದು ತೊಗರಿ ಸಿಗಲ್ಲ. ಸೊ ಅಂಥ ಒಂದು ಲಾಸಸ್ಸನ್ನು ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಇರಲ್ಲ, ಲಾಸಸ್ ಕಮ್ಮಿ ಇರುತ್ತೆ. ಪೋಸ್ಟ್ ಹಾರ್ವೆಸ್ಟಿಂಗ್ ಲಾಸಸ್ಸನ್ನು ಪ್ರಿವೆಂಟ್ ಮಾಡುತ್ತೆ. ನಾವು ಅದನ್ನು ರಾಶಿ ಮಾಡೋದಕ್ಕಿಂತ ಮುಂಚೆ ಆಗಿರ್ಬೋದು, ಅದಕ್ಕೆ ಪೆಸ್ಟ್ ಬರೋದನ್ನು ತಡೆಗಟ್ಟುತ್ತೆ, ಅಥವಾ ಅದು ಫಾಲ್ ಡೌನ್ ಅಂದರೆ ಆ ಒಂದು ಉದುರು ಬೀಳೋದನ್ನು ತಡೆಗಟ್ಟುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಇನ್ಕ್ರೀಸ್ಡ್ ಎಫಿಷಿಯನ್ಸಿ ಆಫ್ ಮಿನರಲ್ ಯೂಸೇಜ್ ಬೈ ಪ್ಲಾಂಟ್. ಓಕೆ, ಮಿನರಲ್ಸ್ ನಾವು ಈಗ ವಾಟರ್, ಒಂದು ಪ್ಲಾಂಟ್ ಮಿನರಲ್ಸ್ ಅನ್ನು ಯಾವುದರಿಂದ ಪಡ್ಕೊಳ್ಳುತ್ತೆ, ಆ ಒಂದು ಸಾಯಿಲಿಂದ, ಆ ಒಂದು ವಾಟರಿಂದ ತನಗೆ ಬೇಕಾದಂತಹ ಮಿನರಲ್ಸ್ ಅನ್ನು ಪಡ್ಕೊಳ್ಳುತ್ತೆ. ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಅನ್ನು ಯಾವ ರೀತಿಯಾಗಿ ಮಾಡಿಫೈಡ್ ಮಾಡಿರ್ತಾರೆ ಅಂದರೆ ಇನ್ಕ್ರೀಸ್ಡ್ ಎಫಿಷಿಯನ್ಸಿ ಆಫ್ ಮಿನರಲ್ ಯೂಸೇಜ್ ಆಫ್ ಪ್ಲಾಂಟ್. ಆ ಒಂದು ಮಿನರಲ್ ಯೂಸೇಜ್ ಅನ್ನು ಇನ್ಕ್ರೀಸ್ ಮಾಡುತ್ತೆ. ಮಿನರಲ್ಸ್ ಯೂಸೇಜ್ ಅನ್ನು ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಕ್ರಾಪು ತುಂಬ ಹೆಲ್ದಿಯಾಗಿ ಸಿಗುತ್ತೆ. ಆ ಮಿನರಲ್ಸು ಅದು ಹೇಗೆ ಮಿನರಲ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳುತ್ತೋ ಅಷ್ಟು ಹೆಲ್ದಿಯಾಗಿ ಆ ಪ್ಲಾಂಟ್ ಬೆಳೆಯುತ್ತೆ. ಅದೆಷ್ಟು ಪ್ಲಾಂಟ್ ಹೆಲ್ದಿಯಾಗಿರುತ್ತೋ ನಮಗೆ ಸಿಗುವಂತಹ ಫುಡ್ಡು, ನಮಗೆ ಸಿಗುವಂತಹ ಒಂದು ಯಾವುದೋ ಒಂದು ರಾ ಮಟೀರಿಯಲ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ನಮಗಷ್ಟು ಹೆಲ್ದಿಯಾಗಿ ನಮಗೆ ಸಿಗುತ್ತೆ. ಓಕೆ, ದ್ಯಾಟ್ ಈಸ್ ಬೈ ಇನ್ಕ್ರೀಸ್ಡ್ ಎಫಿಷಿಯನ್ಸಿ ಆಫ್ ಮಿನರಲ್ ಯೂಸೇಜ್ ಬೈ ಪ್ಲಾಂಟ್. ಆ ಒಂದು ಮಿನರಲ್ ಯೂಸೇಜ್ ಆಫ್ ಪ್ಲಾಂಟನ್ನು ಇನ್ಕ್ರೀಸ್ ಮಾಡುತ್ತೆ ಜೆನೆಟಿಕಲಿ ಮಾಡಿಫೈಡ್ plants. And enhance the nutritional values of food. Vitamin A enriched rice. Okay, genetically modified plants ಯಾವ ರೀತಿಯಾಗಿರುತ್ತಪ್ಪ ಅಂದರೆ ಅದರಲ್ಲಿರುವಂತಹ ನ್ಯೂಟ್ರಿಷನಲ್ ವ್ಯಾಲ್ಯೂ
ಎನ್ಹ್ಯಾನ್ಸ್ ಆಗಿರುತ್ತೆ, ಅಂದರೆ ಇನ್ಕ್ರೀಸ್ಡ್ ಆಗಿರುತ್ತೆ, ಜಾಸ್ತಿ ಇರುತ್ತೆ. ಎಕ್ಸಾಂಪಲ್ ವಿಟಮಿನ್ ಎ ಎನ್ರಿಚ್ ರೈಸ್. ಈಗ ಒಂದು ರೈಸ್ ವೆರೈಟೀಸ್ ಇದೆ, ಅದರಲ್ಲಿ ಯಾವ ರೀತಿಯಾಗಿ ಮಾಡಿಫೈ ಮಾಡಿದ್ದಾರಪ್ಪ ಅಂದರೆ ವಿಟಮಿನ್ ಎ ಪ್ರೊಡ್ಯೂಸ್ ಮಾಡುವಂತಹ ಒಂದು ಜೀನನ್ನು ಮಾಡಿಫೈ ಮಾಡಿ ಆ ಒಂದು ರೈಸ್ ವೆರೈಟಿ ಜೊತೆಗೆ ಬೆಳೆದಿದ್ದಾರೆ. ಓಕೆ, ಆ ಒಂದು ರೈಸ್ ಪ್ಲಾಂಟ್ ಏನಿದೆ ಅಲ್ಲ, ದಟ್ ಈಸ್ ಪ್ರೊಡ್ಯೂಸಿಂಗ್ ವಿಟಮಿನ್ ಎ. ಅದರಲ್ಲಿ ವಿಟಮಿನ್ ಎ ಪ್ರೊಡ್ಯೂಸ್ ಮಾಡುವಂತಹ ವಿಟಮಿನ್ ಎ ಪ್ರೊಡ್ಯೂಸ್ ಮಾಡುವಂತಹ ಜೀನನ್ನು ಮಾಡಿಫೈ ಮಾಡಿದ್ದಾರೆ. ಓಕೆ, ದಟ್ ಈಸ್ by GMO, genetically modified organisms. Okay, the fifth one is enhanced nutritional values like vitamin A. ಅದರಲ್ಲಿರುವಂಥ ನ್ಯೂಟ್ರಿಷನ್ ವ್ಯಾಲ್ಯೂಸನ್ನು ಇನ್ಕ್ರೀಸ್ ಆಗುತ್ತೆ. ನಾಟ್ ಓನ್ಲಿ ರೈಸ್, ಸಮ್ ವೆಜಿಟೇಬಲ್ಸ್ ಆಗಿರ್ಬೋದು, ಕೆಲವೊಂದಿಷ್ಟು ಡೈಕಾಟಿಲೋಡನ್ ಗ್ರೇನ್ಸ್ ಆಗಿರ್ಬೋದು. ಸುಮಾರು ಒಂದು ಕ್ರಾಪಲ್ಲಿ, ಸುಮಾರು ಒಂದು ಅಗ್ರಿಕಲ್ಚರ್ ಬೇಸ್ಡ್ ಪ್ರಾಡಕ್ಟಲ್ಲಿ ಅದರ ನ್ಯೂಟ್ರಿಷನಲ್ ವ್ಯಾಲ್ಯೂವನ್ನು ಎನ್ಹ್ಯಾನ್ಸ್ ಆಗಿದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ GMO ಪ್ಲಾಂಟ್, ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್. ಓಕೆ, ಈ ಒಂದು ಬಯೋಟೆಕ್ನಾಲಜಿ ಅಪ್ಲಿಕೇಶನ್ಸ್ ಇನ್ ಅಗ್ರಿಕಲ್ಚರ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಎಕ್ಸಾಮಿನೇಷನ್ಸ್. ಅವರಿಂದ ಕ್ವಶನ್ಸನ್ನು ಕೇಳ್ತಾರೆ. ಅದರಲ್ಲಿ ನೀವು ಬರೀಬೇಕಾಗಿತ್ತು ಫಸ್ಟ್ ಒನ್ ಅಗ್ರೋಕೆಮಿಕಲ್ ಬೇಸ್ಡ್ ಅಗ್ರಿಕಲ್ಚರ್ and organic agriculture. You know what is organic agriculture? And genetically engineered crop based agriculture. Genetically engineered crop based agriculture means ಅದರಲ್ಲಿ ನೀವು ಗ್ರೀನ್ ರೆವಲ್ಯೂಷನ್ ಎಕ್ಸಾಂಪಲ್ ಕೊಡಬೇಕು. ಆ ಒಂದು ಗ್ರೀನ್ ರೆವಲ್ಯೂಷನಲ್ಲಿ ಏನಾಯ್ತಪ್ಪ ಅಂದರೆ, ನಾವು by practicing of pesticide, fungicide and agrochemicals, the yield is increased. ನಾವು ಗ್ರೀನ್ ರೆವಲ್ಯೂಷನಲ್ಲಿ ಏನಾಯ್ತಪ್ಪ ಅಂದರೆ, ನಾವು ಪೆಸ್ಟಿಸೈಡನ್ನು, ಫಂಜಿಸೈಡನ್ನು, ಆಮೇಲೆ ಕೆಲವೊಂದು ಅಗ್ರೋಕೆಮಿಕಲ್ಸನ್ನು ನಮ್ಮ ಅಗ್ರಿಕಲ್ಚರ್ ಜೊತೆ ಪ್ರಾಕ್ಟೀಸ್ ಮಾಡಿದಾಗ ಏನಾಯ್ತಪ್ಪ ಅಂದರೆ, ನಮಗೆ ಆ ಒಂದು ಗ್ರೇನ್, ಆ ಒಂದು ಈಲ್ಡ್, ಬೆಳೆ ಏನಾಗುತ್ತೆ ಜಾಸ್ತಿ ಬಂತು. ಮತ್ತು ಒಳ್ಳೆ ಕ್ವಾಲಿಟಿ, ಪೆಸ್ಟ್ ರೆಸಿಸ್ಟೆನ್ಸ್ ಆಗಿರ್ಬೋದು, ಅಥವಾ ನ್ಯೂಟ್ರಿಷನಲಿ ಹೈಲಿ ಪರ್ಸೆಂಟೇಜ್ ಇದ್ದಂತಹ ಒಂದು ಪ್ಲಾಂಟ್ಸನ್ನು ನಾವು ಪಡ್ಕೊಂಡ್ವಿ. ಆ ಒಂದು ಪ್ರೋಸೆಸ್ಗೆ ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ. ಆ ಗ್ರೀನ್ ರೆವಲ್ಯೂಷನ್ ಯಾವುದರಿಂದ ಸಾಧ್ಯ ಆಯಿತು? ಜೆನೆಟಿಕಲಿ ಇಂಜಿನಿಯರ್ಡ್ ಕ್ರಾಪ್ ಬೇಸ್ಡ್ ಅಗ್ರಿಕಲ್ಚರ್. ಓಕೆ, ಜೆನೆಟಿಕಲಿ ಇಂಜಿನಿಯರ್ಡ್ ಕ್ರಾಪ್ ಬೇಸ್ಡ್ ಅಗ್ರಿಕಲ್ಚರ್ ಯಾವ್ದು ಬರುತ್ತೆ? ಪೆಸ್ಟಿಸೈಡ್ ಬರುತ್ತೆ, ಫಂಜಿಸೈಡ್ ಬರುತ್ತೆ, ಅಂದರೆ ಅಗ್ರೋಕೆಮಿಕಲ್ಸ್ ಬರುತ್ತೆ. ಇವು ಮೂರನ್ನು ನಾವು ಅಗ್ರಿಕಲ್ಚರ್ ಜೊತೆಗೆ ಪ್ರಾಕ್ಟೀಸ್ ಮಾಡಿದಾಗ ಅಗ್ರಿಕಲ್ಚರ್ಗೆ ಏನಾಯಿತು? ಗ್ರೀನ್ ರೆವಲ್ಯೂಷನ್ ಆಯಿತು. ಆ್ಯಂಡ್ ಥರ್ಡ್ ಒನ್, ನೆಕ್ಸ್ಟ್ ಒನ್ ಈಸ್ GMO, ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್. ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಅಂದರೆ ಏನಪ್ಪ ಅಂದರೆ, ಪ್ಲಾಂಟ್, ಬ್ಯಾಕ್ಟೀರಿಯಾ, ಫಂಜೆ ಆ್ಯಂಡ್ ಅನಿಮಲ್. ಇವುಗಳ ಜೀನನ್ನು ನಾವು ಆಲ್ಟರ್ ಮಾಡ್ತೀವಿ. ಇವುಗಳ ಜೀನನ್ನು ನಾವು ಆಲ್ಟರ್ಡ್ ಬೈ ಮ್ಯಾನಿಪ್ಯುಲೇಷನ್. ಇವುಗಳ ಜೀನನ್ನು ಆಲ್ಟರ್ ಮಾಡಿದಾಗ ಏನಂತೀವಿ ಅಂದರೆ, ಇವು ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಓಕೆ, ಈ ಒಂದು ಆರ್ಗ್ಯಾನಿಸಮ್ಸಲ್ಲಿ ನಮಗೆ ಪ್ಲಾಂಟ್ ಜೀನನ್ನು ನಾವು ಆಲ್ಟರ್ ಮಾಡಿದಾಗ ಏನಾಯಿತು? ದ್ಯಾಟ್ ಈಸ್ ಕಾಲ್ಡ್ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್. That genetically modified plants are having various application. Genetically modified plant ಅದರಲ್ಲಿ ಯಾವುದಪ್ಪ ಅಂದರೆ, that genetically modified crops are more tolerating. ಓಕೆ, ಅವು ಜಾಸ್ತಿ ಟಾಲರೇಟ್ ಆಗಿರುತ್ತೆ. ಅಬಯೋಟಿಕ್ ಸ್ಟ್ರೆಸ್ ಅಂದರೆ ಏನು? ಕಡಿಮೆ ನೀರಲ್ಲಿ ಸರ್ವೈವ್ ಆಗೋದು, ಅಥವಾ ಜಾಸ್ತಿ ನೀರು ಬಿದ್ದರೆ ಸರ್ವೈವ್ ಆಗೋದು. ಓಕೆ, ಕಂಪೇರಿಂಗ್ ಟು ನಾರ್ಮಲ್ ಪ್ಲಾಂಟ್, genetically modified plant is the more tolerating. And second one is reduced radiance on chemical fertilizers. Chemical fertilizers ಇಂದ ಬರುವಂಥ ಒಂದು ರೇಡಿಯನ್ಸನ್ನು ಅದು ಸಾಧ್ಯ ಆದಷ್ಟು ಡಿಕ್ರೀಸ್ ಮಾಡುತ್ತೆ. ಓಕೆ, ಅದರಿಂದ ಕೆಮಿಕಲ್ ಫರ್ಟಿಲೈಸರ್ಸಿಂದ ಆಗುವಂತಹ ಒಂದು ಹಾರ್ಮೋನ್ ಪರ್ಸೆಂಟೇಜನ್ನು ಕಮ್ಮಿ ಮಾಡುತ್ತೆ, ಅದು ಕಂಪ್ಲೀಟ್ಲಿ ರಿಡ್ಯೂಸ್ ಮಾಡುತ್ತೆ. ಯಾವುದು? ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್. ಆ್ಯಂಡ್ ಹೆಲ್ಪ್ಸ್ ಟು ರಿಡ್ಯೂಸ್ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್. ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಅಂದರೆ ಏನು? ಇವಾಗ ಕ್ರಾಪ್ ಬಂದಿರುತ್ತೆ, ಕಂಪ್ಲೀಟಾಗಿ ಕ್ರಾಪ್ ಬಂದಿರುತ್ತೆ, ಅದನ್ನು ನಾವು ಇನ್ನು ತಗೊಂಡು ಹಾರ್ವೆಸ್ಟಿಂಗ್ ಮಾಡಬೇಕು, ರಾಶಿ ಮಾಡಬೇಕು. ಅದಕ್ಕಿಂತ ಮುಂಚೆ ಏನು ಲಾಸಸ್ ಆಗುತ್ತಲ್ಲ, ಅದನ್ನು ಏನು ಮಾಡುತ್ತಪ್ಪ ಅಂದರೆ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸು ತಡೆಗಟ್ಟುತ್ತೆ. ಅಥವಾ ಆ ಒಂದು ಸೀಡ್ಸ್ ಉದುರೋದಾಗಿರ್ಬೋದು, ಅಥವಾ ಅದಕ್ಕೆ ಹುಳ ಬೀಳೋದಾಗಿರ್ಬೋದು, ಅದಕ್ಕೆ ಕೆಲವೊಂದಿಷ್ಟು ಡಿಸೀಸ್ ಬರೋದಾಗಿರ್ಬೋದು, ಇವುಗಳಿಂದ ಪ್ರಿವೆಂಟ್ ಮಾಡುತ್ತೆ. ಆ್ಯಂಡ್ ಇನ್ಕ್ರೀಸ್ ಎಫಿಷಿಯನ್ಸಿ ಆಫ್ ಮಿನರಲ್ ಯೂಸೇಜ್ ಆಫ್ ಪ್ಲಾಂಟ್.
ಒಂದು ನಾರ್ಮಲ್ ಆಗಿ ಮಿನರಲ್ ಯೂಸೇಜ್ ಆಫ್ ಪ್ಲಾಂಟ್ಗಿನ್ನ ಜಾಸ್ತಿ ಮಾಡುವಂಥದ್ದು, ಇನ್ಕ್ರೀಸ್ ಮಾಡುತ್ತೆ ಮಿನರಲ್ ಅಬ್ಸಾರ್ಪ್ಷನ್. ಇವಾಗ ವಾಟರಲ್ಲಿ ಇರುವಂತಹ ಅಥವಾ ಸಾಯಿಲಲ್ಲಿ ಇರುವಂತಹ ಮಿನರಲ್ಸನ್ನು ಪ್ಲಾಂಟು ನಾರ್ಮಲ್ ಆಗಿ ಅಬ್ಸಾರ್ವ್ ಮಾಡ್ಕೊತಿರುತ್ತೆ. ಜೆನೆಟಿಕಲಿ ಮಾಡಿಫೈಡ್ ಅನ್ನು ನಾವು ಪ್ಲಾಂಟ್ ಯಾವ ರೀತಿ ಇರುತ್ತೆ ಅಂದರೆ ಆ ಒಂದು ಮಿನರಲ್ಸ್ ಎಕ್ಸ್ಟ್ರಾಕ್ಷನ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ, ಜಾಸ್ತಿ ಮಿನರಲ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಜಾಸ್ತಿ ಮಿನರಲ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಾದ ತಕ್ಷಣ ಏನಾಗುತ್ತಪ್ಪ ಅಂದರೆ ಆಟೋಮೆಟಿಕ್ಲಿ ದಟ್ ಪ್ಲಾಂಟ್ ಈಸ್ ಹೆಲ್ದಿ, ದಟ್ ಪ್ಲಾಂಟ್ ಗ್ರೋ ವೆರಿ ವೆಲ್, ಆ ಒಂದು ಚೆನ್ನಾಗಿ ಆ ಒಂದು ಗಿಡ ಬೆಳೆಯುತ್ತೆ. ಆ್ಯಂಡ್ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಅಡ್ವಾಂಟೇಜ್. ಆ್ಯಂಡ್ ಲಾಸ್ಟ್ ಒನ್ ಈಸ್ ಎನ್ಹ್ಯಾನ್ಸ್ಡ್ ನ್ಯೂಟ್ರಿಷನಲ್ ವ್ಯಾಲ್ಯೂ. Genetically modified plants are the very good in nutritional value. Genetically modified plant ಅಲ್ಲಿ ಏನಿರುತ್ತೆ ಅಂದರೆ ನ್ಯೂಟ್ರಿಷನಲ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಬಿಕಾಸ್ ವಿ ಆರ್ ಆಲ್ಟರಿಂಗ್ ಜೀನ್. ಓಕೆ, ವಿ ಆರ್ ಆಲ್ಟರಿಂಗ್ ಜೀನ್. ನಮ್ಮದು ನ್ಯೂಟ್ರಿಷನ್ ಅಥವಾ ಯಾವುದೋ ಒಂದು ನ್ಯೂಟ್ರಿಷನ್ ಪ್ರೊಡ್ಯೂಸ್ ಮಾಡುವಂಥದ್ದು, ಮಿನರಲ್ ಪ್ರೊಡ್ಯೂಸ್ ಮಾಡುವಂಥದ್ದು, ವಿಟಮಿನ್ ಪ್ರೊಡ್ಯೂಸ್ ಮಾಡುವಂತಹ ಜೀನನ್ನು ನಾವು ಆಲ್ಟರ್ ಮಾಡಿರ್ತೀವಿ. ಸೊ ದ್ಯಾಟ್ ಪ್ಲಾಂಟ್ ಈಸ್ ಪ್ರೊಡ್ಯೂಸಿಂಗ್ ಅ ನ್ಯೂಟ್ರಿಷನಲ್ ಕಂಟೆಂಟ್ ದಟ್ ಈಸ್ enhance the nutritional value. Example, vitamin A enriched rice. Example, ಈ enhanced nutritional value ಪ್ಲಾಂಟಿಗೆ ಎಕ್ಸಾಂಪಲ್ ಅಂದರೆ ವಿಟಮಿನ್ ಎನ್ರಿಚ್ಡ್ ರೈಸ್. ನಾವೊಂದು ರೈಸ್ ವೆರೈಟಿಯನ್ನು ಏನು ಮಾಡಿದ್ದೀವಿ ಅಂದರೆ ಅದರಲ್ಲಿ ವಿಟಮಿನ್ ಎ ಪ್ರೊಡ್ಯೂಸ್ ಮಾಡುವಂತಹ ಒಂದು ಜೀನನ್ನು ನಾವು ಮ್ಯಾನಿಪುಲೇಟ್ ಮಾಡಿದ್ದೀವಿ. ಸೊ ದ್ಯಾಟ್ ರೈಸ್ ಈಸ್ ಎನ್ರಿಚ್ಡ್ ವಿತ್ ವಿಟಮಿನ್ ಎ. ಆ ಒಂದು ರೈಸ್ ವೆರೈಟೀಸ್ನಲ್ಲಿ ವಿಟಮಿನ್ ಎ ಜಾಸ್ತಿ ಪ್ರೆಸೆಂಟ್ ಇದೆ. ಇವಾಗ ಮಾಮೂಲಿಯಾಗಿ ರೈಸಲ್ಲಿ ಏನು ಪ್ರೆಸೆಂಟ್ ಇರುತ್ತೆ? ಸ್ಟಾರ್ಚ್ ಪ್ರೆಸೆಂಟ್ ಇರುತ್ತೆ, ಸ್ಟಾರ್ಚ್ ಆ್ಯಂಡ್ ಕಾರ್ಬೋಹೈಡ್ರೇಟ್ ಪ್ರೆಸೆಂಟ್ ಇರುತ್ತೆ. ಅದರಲ್ಲಿ ವಿಟಮಿನ್ಸ್ ಕ್ವಾಂಟಿಟಿ ತುಂಬಾ ಕಡಿಮೆ ಇರುತ್ತೆ. ಸೊ ಅಂಥ ಒಂದು ಕೇಸಲ್ಲಿ ಏನು ಮಾಡ್ತೀವಪ್ಪ ಅಂದರೆ ನಮಗೆ ರೈಸು ತಿನ್ನಬೇಕು, ನಾವು ರೈಸು ತಿನ್ನಬೇಕು, ನಮಗೆ ಬೇಕಾದಂಥ ವಿಟಮಿನ್ಸು ನಮಗೆ ಬೇಕು. ಸೊ ಆವಾಗ ನಾವು ಏನು ಮಾಡ್ತೀವಿ ಅಂದರೆ ರೈಸ್ ವೆರೈಟೀಸನ್ನು ತೊಗೊಂಡು ಅದರ ಒಳಗಡೆ ನಾವು ಜೀನನ್ನು ಮ್ಯಾನಿಪುಲೇಟ್ ಮಾಡ್ತೀವಿ. ಅದರ ಒಳಗಡೆ ವಿಟಮಿನ್ ಎ ಪ್ರೊಡ್ಯೂಸ್ ಮಾಡುವಂತಹ ಒಂದು ಜೀನನ್ನು ತಗೊಂಡು ನಾವು ಆಲ್ಟರ್ ಮಾಡಿ ಮ್ಯಾನಿಪುಲೇಟ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಆಟೋಮೆಟಿಕ್ಲಿ ದ್ಯಾಟ್ ರೈಸ್ ವೆರೈಟಿ ಈಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ವಿಟಮಿನ್ ಎ. ವಿಟಮಿನ್ ಎ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಬಿಕಾಸ್ ಆಫ್ ವಿ ಆರ್ ಮ್ಯಾನಿಪುಲೇಟಿಂಗ್ ವಿಟಮಿನ್ ಎ ಪ್ರೊಡ್ಯೂಸಿಂಗ್ ಜೀನ್ ಇನ್ ಟು ದ್ಯಾಟ್ ರೈಸ್ ವೆರೈಟೀಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ಅಪ್ಲಿಕೇಶನ್ ಆಫ್ biotechnology in agriculture, and so many applications are there. We will discuss it in next class. Okay, thank you so much.